ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಆಗಿರೋ ಸ್ಥಳಗಳಲ್ಲಿ ಸ್ವಲ್ಪ ಸಮಯ ಈ ಉಪವಾಸ ಪ್ರಾರ್ಥನೆ 2ನೇ ದಿನ 4ನೇ ಸೆಕ್ಷನಲ್ಲಿ ದೇವರು ಚಂದವಾಗಿ ನಡೆಸ್ಕೊಟ್ರು. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರಿಗೆ ನಾವು ಕೃತಜ್ಞತಾ ಸ್ತುತಿ ಸ್ತೋತ್ರ ಹೇಳೋಣ. ಆಗಿರೋ ಸ್ಥಳಗಳಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಸಮಯ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ 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 ಮಹೋನ್ನತನೇ ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ ಅಪ್ಪ, ಈಗೋ ರಾಜ ನೀನು ಕೊಟ್ಟಿರೋ ಸಂದೇಶವನ್ನು ಹೇಳೋದಕ್ಕೆ ರಾಜ ಅಪ್ಪ ನಾನಲ್ಲ ಸ್ವಾಮಿ, ನೀನು ಮಾತಾಡಬೇಕು ಪರಿಶುದ್ಧಾಪನೆ. ನನ್ನ ಶಬ್ದ ಅಲ್ಲಪ್ಪ, ನಿನ್ನ ಶಬ್ದ ಮಾತ್ರ ಕೇಳಬೇಕು ರಾಜ ಕರ್ತನೆ. ಹಲ್ಲೆಲೂಯಾ ಸ್ತೋತ್ರ ರಾಜ ಕರ್ತನೆ. ಅಪ್ಪ ಪರಿಶುದ್ಧಾಪನೆ ಟೋಟಲ್ ಕಂಟ್ರೋಲ್ ನೀನು ತಗೋ, ಆರಂಭದಿಂದ ಕೊನೆಯವರೆಗೂ ನೀನು ತಾನೇ ನಡೆಸುವಂತನಾಗು ಪರಿಶುದ್ಧಾಪನೆ. ನನ್ನ ಬಾಯಿಗೆ ಬಾಯಿ ಆಗಿದ್ದು ನೀನು ತಾನೇ ನಡೆಸುವಂತನಾಗು ರಾಜ. ನಿನ್ನ ಆಪನ ಸಾನ್ನಿಧ್ಯನ ನಿನ್ನ ಪ್ರಸನ್ನತೆ ಬಲವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಹೇಳುವಂಥ ಒಂದೊಂದು ವಾಕ್ಯ 60ರಷ್ಟು 100ರಷ್ಟು ಫಲ ಕೊಡತಕ್ಕಂಥ ದೈವ ಕೃಪೆಯಲ್ಲಿ ನಡೆಸಪ್ಪಾಜಿ. ಯಾವುದೇ ರೀತಿ ತಡೆಯಾಗದಂತೆ ಎಲ್ಲ ಅಂತರಿಕ್ಷನ ಮಲಿನಪಡಿಸುವ ಎಲ್ಲ ದುರಾಪಸರ ಶಕ್ತಿಗಳು, ಅಂಧಕಾರ ಬಲಗಳು, ಸೈತಾನ ಕ್ರಿಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗೋಗಲಿ. ಬಲವಾಗಿ ನಿನ್ನ ಸಾನ್ನಿಧ್ಯ ನೆಳೆದು ಬರಲಿ ರಾಜ. ಹೇಳುವಂಥ ನಿನ್ನ ವಾಕ್ಯದಲ್ಲಿ ಸತ್ಯ ಜೀವ ಉಂಟಾಗಲಿ ಕರ್ತನೆ. ಅಪ್ಪ ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನ ಆಶ್ರಯಿತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂಥ ಆಲೋಚನೆಗಾಗಿ ನಾವು ಹೋಗೋಣ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಾಕ್ಯದಿಂದ ಯಾರಾದರೂ ಓದಬೇಕಂತ ಕೇಳ್ಕೊಳ್ತೀನಿ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಾಕ್ಯ, 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ಓದಬೇಕಂತ ಕೇಳ್ಕೊಳ್ತೀನಿ. ಬೆದಾನ್ಯದ ಲಾಜರನೆಂಬವನು ಅಸ್ವಸ್ಥನಾಗಿದ್ದನು. ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ತನ್ನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದಳು. ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸಾಕು. ಇಲ್ಲಿ ನೋಡಿ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ಎಲ್ಲರಿಗೂ ಇದು ಸತ್ತಂಥ ಲಾಜರನ ಯೇಸು ಸ್ವಾಮಿ ಎಬ್ಬಿಸಿದಂಥ ವಿಷಯ ಎಲ್ಲರಿಗೂ ತಿಳಿದಿದೆ. ಆದರೆ ದೇವರ ಆತ್ಮನು ಯಾವ ರೀತಿ ನಮ್ಮನ್ನು ನಡೆಸ್ತಾನೆ ನನಗೆ ಗೊತ್ತಿಲ್ಲ. ಆದರೆ ಬೆಥನ್ಯದ ಲಾಜರನೆಂಬ ಒಬ್ಬನು ಅಸ್ವಸ್ಥನಾಗಿರ್ತಾನೆ. ಅಸ್ವಸ್ಥನಂದರೆ ಅವನೊಂದು ರೋಗದಲ್ಲಿರ್ತಾನೆ. ಅವನಿದ್ದ ಊರು ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿದ ಆತನ ಪಾದಗಳನ್ನು ತನ್ನ ತಲೆ ಕೂದಲಿಂದ ಒರೆಸಿದವಳು. ಅಂದರೆ ಯಾರಂದರೆ ಈ ಲಾಜರನೆಂಬ ಆತನು ಅಸ್ವಸ್ಥನಾಗಿದ್ದರೆ ಮಾರ್ತಳು ಮರಿಯಳು ಆತನಿಗೆ ಅಕ್ಕ ತಂಗಿಯಾಗಿರ್ತಾರೆ. ಲಾಜರನು ಬಂದ್ಬಿಟ್ಟು ಅಕ್ಕ ತಂಗಿ ಮಾರ್ತಳು ಮರಿಯಳಿಗೆ ತಮ್ಮನಾಗಿರ್ತಾನೆ. ಹಲ್ಲೆಲೂಯಾ. ಅಂದರೆ ದೇವರ ಮಕ್ಕಳೇ, ಮಾರ್ತಳು ಮರಿಯಳು ಲಾಜರನಿಗೆ ಬಂದು ಅಕ್ಕ ಆಗಿರ್ತಾಳೆ. ಮಾರ್ತಳು ಮರಿಯಳು ಬಂದು ಲಾಜರನು ಬಂದು ಅವರಿಬ್ಬರಿಗೆ ತಮ್ಮನಾಗಿರ್ತಾನೆ. ಅಂದರೆ ಇವರಿಬ್ಬರು ಅಂದರೆ 3 ಜನ ಮಕ್ಕಳಿಗೆ 2 ಅಕ್ಕ ತಂಗಿ, 2 ಅಕ್ಕಂದಿರು, ಒಬ್ಬ ತಮ್ಮ ಇರ್ತಾರೆ. ಹಲ್ಲೆಲೂಯಾ. ಆದರೆ ಏನಂದರೆ ದೇವರ ಮಕ್ಕಳ ವಾಕ್ಯದಲ್ಲಿ ಈ ಲಾಜರನ್ನು ಬಂದ್ಬಿಟ್ಟು ಯೇಸು ಸ್ವಾಮಿಗೆ ಮುಖ್ಯ ಶಿಷ್ಯನಾಗಿರ್ತಾನೆ. ಯೇಸು ಸ್ವಾಮಿ ಜೊತೆನಲ್ಲೇ ಯೇಸು ಸ್ವಾಮಿ ಸಂಗಡ ಎಲ್ಲದಕ್ಕಿಂತ ಮೊದಲು ಆತನು ಒಬ್ಬ ಒಳ್ಳೆ ಸ್ನೇಹಿತನಾಗಿರ್ತಾನೆ ಯೇಸು ಸ್ವಾಮಿಗೆ ಲಾಜರನು. ಅಂದರೆ ಮಾರ್ತಳು ಮರಿಯಳು ಎಲ್ಲೇ ಯೇಸು ಸ್ವಾಮಿ ಸೇವೆ ಮಾಡೋಕೆ ಹೋದ್ರೂ, ಯಾವ ಸ್ಥಳಕ್ಕೆ ಹೋದ್ರೂ, ಯಾವ ಕೂಟ ಆರಂಭ ಮಾಡಬೇಕಾದ್ರೂ ಅಲ್ಲಿ ಮುಂದಾಳತ್ವವನ್ನು ತೆಗೆದುಕೊಂಡು ಮುಂದೆ ಇರ್ತಾ ಇದ್ದಿದ್ದು ಯಾರು? ಮಾರ್ತಳು ಮರಿಯಳು. ಹಾಲೆಲೂಯಾ. ಯೇಸು ಸ್ವಾಮಿ ಹೋಗೋ ಎಲ್ಲ ಜಾಗದಲ್ಲಿ ಏನು ಮಾಡ್ತಾ ಇದ್ರು? ಅವರು ಕೂಟವನ್ನು ಸಿದ್ಧ ಮಾಡ್ತಾ ಇದ್ರು. ಬರುವಂಥ ಜನರಿಗೆ ಆಹಾರವನ್ನು ಸಿದ್ಧ ಮಾಡ್ತಾ ಇದ್ರು. ಬರುವಂಥ ಸ್ಥಳದಲ್ಲಿ ಅವರಿಗೆ ಯೇಸು ಸ್ವಾಮಿ ಒಂದು ಕೂಟ ಇಡ್ತಾರಂದ್ರೆ, ಒಂದು ಮನೆಯಲ್ಲಿ ಯೇಸು ಸ್ವಾಮಿ ಬರ್ತಾ ಇದ್ದಾರಂದ್ರೆ, ಒಂದು ಸ್ಥಳಕ್ಕೆ ಯೇಸು ಸ್ವಾಮಿ ಬರ್ತಾ ಇದ್ದಾರೆ ಅಂದರೆ ಅಕ್ಕ ತಂಗಿದಾರ ಈ ಮಾರ್ತಳು ಮರಿಯಳೆ ಎಲ್ಲದರಲ್ಲೂ ಮುಂದೆ ಇರ್ತಾ ಇದ್ರು. ಹಾಲೆಲೂಯಾ. ನೋಡಿ, ಒಂದು ಯೇಸು ಸ್ವಾಮಿ ಬಂದು ಅದ್ಭುತ ಮಾಡ್ತಾ ಇದ್ರು, ಬಿಡುಗಡೆ ಮಾಡ್ತಾ ಇದ್ರು, ಅನೇಕ ಕಾರ್ಯಗಳು ಮಾಡ್ತಾ ಇದ್ರು. ಆದರೆ ಆ ಕಾರ್ಯಗಳು ಮಾಡೋದಕ್ಕಿಂತ ಮುಂಚೆ, ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆನೆ ಅವ್ರು ಏನು ಮಾಡ್ತಾ ಇದ್ರು? ಮಾರ್ತಳು ಮರಿಯಳು ಸಿದ್ಧ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಯೇಸು ಸ್ವಾಮಿ ಮಾತ್ರ ಅಲ್ಲ, ಯಾಕೆ ಬೈಬಲಲ್ಲಿ ಸುಮ್ಮನೆ ಬರೆಯಲ್ಪಟ್ಟಿಲ್ಲ ಲಾಜರನ ಅಸ್ವಸ್ಥನಾಗಿದ್ದ, ಆದರೆ ಮಾರ್ತಳು ಮರಿಯಳ ಕುರಿತು ದೇವರು ಸುಮ್ಮನೆ ಬರ್ದಿಲ್ಲ. ಈ ಬೈಬಲ್ ಚರಿತ್ರೆಯಲ್ಲಿ ಅವರು ತ್ಯಾಗ ಮಾಡಿದ್ರು. ಇವತ್ತು ದೇವರು ಅನೇಕರು ತಿಳಿದುಕೊಳ್ತಾರೆ,
ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ, ವಾಕ್ಯ ಹೇಳಿದ್ರೇ, ಅನೇಕ ಜನರಿಗೆ ಕಾಣಿಸ್ಕೊಂಡ್ರೆ ಮಾತ್ರನೇ ಸೇವೆ ಅಂತ ತಿಳ್ಕೊಳ್ತಾರೆ. ಮಾರ್ತಲೆ ಮರಿಯಳು ಎಲ್ಲೋ ಅವರು ಪ್ರಸಿದ್ಧವಾಗಲಿಲ್ಲ, ಎಲ್ಲೋ ಅವ್ರ ಕಣ್ಣಿಗೆ ಕಾಣಿಸಲಿಲ್ಲ. ಆದರೆ ಯೇಸು ಸ್ವಾಮಿ ಒಂದು ಕೂಟದಲ್ಲಿ ಅನೇಕ ಜನರು ಬರಬೇಕಾದ್ರೆ, ಅನೇಕ ಜನರು ಬಿಡುಗಡೆ ಹೊಂದ್ಕೊಳ್ಬೇಕಾದ್ರೆ, ಅದ್ಭುತ ಹೊಂದ್ಕೊಳ್ಬೇಕಾದ್ರೆ ಅಲ್ಲಿ ಯಾರು ಸಿದ್ಧ ಮಾಡ್ತಾ ಇದ್ದಿದ್ದು? ಮಾರ್ತಳು ಮರಿಯಳು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಏನೇ ಇವತ್ತು ಒಂದು ಕಾದೋಸ್ ಚರ್ಚ್ನಲ್ಲಿ ಒಂದು ಆರಾಧನೆ ನಡಿಬೇಕಾದ್ರೆ ಆರಂಭದಲ್ಲಿ ನಾವು ಕಷ್ಟಪಟ್ರಿ, ಆದರೆ ಹೋಗ್ತಾ 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 ನಾವು ಮಾಡ್ಬೇಕಂತಲ್ಲ, ಇಲ್ಲ ಅನೇಕರಿಗೆ ಏನಾಗಿದೆ? ತನ್ನ ದೇವರ ಕೆಲಸವಾಗಿದೆ. ಹಲ್ಲೆಲೂಯಾ. ಇವತ್ತು ಅನೇಕ ಜನರು ಇಲ್ಲಿ ಬಂದು ಸೇರಿ ಅವರವರಾದ ಕೆಲಸಗಳನ್ನು ಮಾಡ್ಬೇಕನ್ನೋದು ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಈ ಮರಿಯಳು ಯಾರು? ಈ ಮರಿಯಳು ಯಾರು ಅಂತೇಳಿ ಇಲ್ಲಿ 2ನೇ ವಾಕ್ಯದಲ್ಲಿ ನಾವು ಓದಿಕೊಳ್ತೇವೆ. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ಕೂದಲಿಂದ ಹೊರಿಸಿದಳು. ಹಲ್ಲೆಲೂಯಾ. ಅಂದರೆ ಈಕೆ ಒಂದು ವ್ಯಭಿಚಾರದಲ್ಲಿ ಇದ್ದಂಥ ಒಂದು ಸ್ತ್ರೀ. ಈಕೆ ಬಂದ್ಬಿಟ್ಟು ಏನು ಮಾಡ್ತಾ ಇದ್ಲು? ಯೇಸು ಸ್ವಾಮಿಯ ತನ್ನ ಪಾದಗಳಿಂದ ಅವಳು ಏನು ಮಾಡ್ತಾ ಇದ್ಲು? ಯೇಸು ಸ್ವಾಮಿಯ ಪಾದವನ್ನು ತನ್ನ ತೈಲದಿಂದ, ಸುಗಂಧ ತೈಲದಿಂದ ಆತನ ಪಾದಗಳನ್ನು ಒರೆಸಿದ್ಲು. ಅದ್ರ ವಾಕ್ಯನ ನಾವು ಓದಿಕೊಳ್ಳೋಣ. ಓಕೆ. ಆಗ ಯೇಸು ಈಕೆಯನ್ನು ಬಿಡು, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ, ಬಡವರು ಯಾವಾಗಲೂ ನಿನ್ನ ಬಳಿಯಲ್ಲಿ. ಓಕೆ, ಅದ್ರ 2ನೇ ವಾಕ್ಯದಿಂದ ನಾನು ಓದಿಕೊಳ್ತೀನಿ. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೇರವಾಗಿದ್ದಳು. ಲಾಜರನ ಆತನ ಸಂಗಡ ಊಟಕ್ಕೆ ಕೂತುವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟ್ಟ ಮಾಂಸ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ಕೂದಲಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯೆಲ್ಲ ತುಂಬಿಕೊಂಡಿತ್ತು. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನ 2, 3, 4ರಲ್ಲಿ ನಾವು ಓದಿಕೊಳ್ಳುತ್ತೇವೆ ದೇವರ ಮಕ್ಕಳೇ. ಈ ಸ್ತ್ರೀ ಮರಿಯಳು ಏನು ಮಾಡ್ತಾ ಇದ್ದಾಳೆ? ಪಸ್ಕ ಹಬ್ಬ ಇರುವಂಥ ಒಂದು ದಿನ, ಪಸ್ಕ ಹಬ್ಬ 6 ದಿವಸದ ಮುಂದೆ ಇರಲಾಗಿ ಯೇಸು ಬೆತ್ತೇನಕ್ಕೆ ಬಂದನು. ಅಂದರೆ ಇನ್ನು ಪಸ್ಕ ಹಬ್ಬ ಮಾಡೋದಕ್ಕೆ 6 ದಿವಸ ಇದೆ ಅಷ್ಟೇ. 6 ದಿವಸ ಇರೋದಕ್ಕಿಂತ ಮುಂಚೆನೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಯೇಸು ಬೆತ್ತೇನಕ್ಕೆ ಬರ್ತಾ ಇದ್ದಾರೆ. ಯೇಸು ಬೆತ್ತೇನಕ್ಕೆ ಬಂದು ಸತ್ತರೊಳಗಡೆ ಸತ್ತಿರಂತ ಲಾಜರನ ಆಲ್ರೆಡಿ ಅಲ್ಲಿ ಎಬ್ಬಿಸಿದ್ದಾರೆ. ಅದು ಮುಂದಿನ ಭಾಗದಲ್ಲಿ ನಾನು ಹೇಳೋದಕ್ಕಾಗಿ ಹೋಗ್ತೀನಿ, ಅದನ್ನು ವಿವರಿಸ್ತೀನಿ. ಆದರೆ ಯೇಸುವಿಗೆ ಅಲ್ಲಿ ಔತಣ ಮಾಡಿಸೋದಕ್ಕೆ ಮಾರ್ತಳು ಏನಾಗಿರ್ತಾಳೆ? ನೇರವಾಗಿರ್ತಾಳೆ, ಅಲ್ಲಿ ಸಿದ್ಧವಾಗಿರ್ತಾಳೆ. ಅಂದರೆ ಯೇಸು ಸ್ವಾಮಿ ಇಲ್ಲಿ ಬರ್ತಾ ಇದ್ದಾರೆ, ಇಲ್ಲಿ ಕೂಟ ಏರ್ಪಡಿಸ್ತಾ ಇದ್ದಾರೆ. ಈ ಸ್ಥಳ ಔತಣ ಮಾಡೋದಕ್ಕೋಸ್ಕರ ಮಾರ್ತಳು ಸಿದ್ಧವಾಗಿರ್ತಾಳೆ. ಮಾರ್ತಳು ಒಂದು ಕಡೆ ಸಿದ್ಧವಾಗಿದ್ರೆ, ಲಾಜರನ ಆತನ ಸಂಗಡ ಊಟಕ್ಕೆ ಕೂತುವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟ್ಟ ಮಾಂಸ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿಂದ ಆತನ ಪಾದಗಳನ್ನು ಒರೆಸಿದಳು. ಹಲ್ಲೆಲೂಯಾ. ಅಂದ್ರೆ ನೋಡಿ ದೇವರ ಮಕ್ಕಳೇ, ಇಲ್ಲಿ ಮಾರ್ತಳು ಏನ್ ಮಾಡ್ತಾ ಇದ್ಲು? ಔತಣ ಬರುವಂತ ಮುಂದಿನ ಪಸ್ಕ ಹಬ್ಬಕ್ಕೆ ಔತಣನ ಸಿದ್ಧ ಮಾಡೋದಕ್ಕೋಸ್ಕರ ಅಲ್ಲಿ ಏನ್ ಮಾಡ್ತಾ ಇದ್ಲು? ಅವಳು ಅಲ್ಲಿ ಏರ್ಪಡಿಸ್ತಾ ಇದ್ಲು ಮಾರ್ತಳು. ಮರಿಯಳು ಏನ್ ಮಾಡ್ತಾ ಇದ್ಲು? ಬೆಲೆ ಉಳ್ಳದನ್ನು ಆರಿಸಿಕೊಂಡು, ಸುಗಂಧ ತೈಲವನ್ನು ತೆಗೆದುಕೊಂಡು, ನನ್ನ ಯೇಸು ಸ್ವಾಮಿ ಈ ಸ್ಥಳಕ್ಕೆ ಬರ್ತಾ ಇದ್ದಾರೆ, ಇಲ್ಲಿ ಒಂದು ಔತಣ ಇದೆ, ಈ ಕೂಟದಲ್ಲಿ ಆತನನ್ನು ನಾನು ಏನ್ ಮಾಡಬೇಕು? ಸನ್ಮಾನ ಮಾಡಬೇಕು, ಆತನನ್ನು ಆಧರಿಸ್ಬೇಕಂತೇಳಿ ಬೆಲೆ ಬಾಳುವಂಥ ಸುಗಂಧ ತೈಲ. ಆಗಿನ ಕಾಲದಲ್ಲಿ ಪರ್ಫ್ಯೂಮ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಬೆಲೆ ಬಾಳುವ ಸುಗಂಧ ತೈಲ ಅಂದರೆ ಎಷ್ಟು ಬೆಲೆ ಬಾಳುದಂದರೆ, ಆ ಇಸ್ರಾಯೇಲ್ ದೇಶದಲ್ಲಿ ಸುಗಂಧ ತೈಲ ಬಂದ್ಬಿಟ್ಟು ಯಾರು ತೆಗೆದುಕೊಳ್ಳೋಕೆ ಅಲ್ಲಿ ಎಲ್ಲದಕ್ಕಿಂತ ಇಸ್ರಾಯೇಲ್ ದೇಶದಲ್ಲಿ ಇರುವಂಥ ಎಲ್ಲ ವಸ್ತುಕ್ಕಿಂತ ಸುಗಂಧ ತೈಲ ಬಂದ್ಬಿಟ್ಟು ಬಹು ಬೆಲೆ ಉಳ್ಳ ಒಂದು ಎಣ್ಣೆ ತೈಲವಾಗಿರುತ್ತೆ. ಹಲ್ಲೆಲೂಯಾ. ಆ ತೈಲವನ್ನು ಆಕೆ ಏನು ಮಾಡ್ತಾ ಇದ್ದಾಳೆ? ಬೆಲೆ ಉಳ್ಳ ಅಚ್ಚ ಜಾಟ ಮಾಂಸ ಅಂದರೆ ದೇವರಿಗೆ ಬೆಸ್ಟ್ ಆಗಿರೋದು, ಉತ್ತಮವಾಗಿರೋದು, ಬೆಲೆ ಬಾಳುವಂಥ ವಸ್ತುವನ್ನು ದೇವರಿಗೆ ನಾನು ಕೊಡಬೇಕು, ಆತನನ್ನು ನಾನು ಹಾನರ್ ಮಾಡಬೇಕು, ಆತನನ್ನು ನಾನು ಸನ್ಮಾನ ಮಾಡಬೇಕಂತೇಳಿ ಆಕೆ ಏನು ಮಾಡ್ತಾ ಇದ್ದಾಳೆ? ದೇವರಿಗೆ ಅವಳು ತನಗಿರೋದು ಎಲ್ಲವನ್ನು ದೇವರ ಹಸ್ತದಲ್ಲಿ ಒಪ್ಪಿಸ್ಕೊಟ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ತಾ ಇದ್ದಾಳೆ. ಹಲ್ಲೆಲೂಯಾ. ಅಂದರೆ ನೋಡಿ ದೇವರ ಮಕ್ಕಳು, ಅವಳು ಎಷ್ಟು ತಗ್ಗಿಸಿಕೊಳ್ತಾ ಇದ್ದಾಳೆ ಅಂದರೆ, ಯೇಸುವೆ ನಿಂತ್ಕೊಂಡಿರುವ ಆತನ ಪಾದಕ್ಕೆ ಅಡ್ಡ ಬೀಳ್ಬೇಕಂದ್ರೆ ತನ್ನ ಶರೀರವೆಲ್ಲ ಅವಳು ಬೆಂಡ್ ಮಾಡಿಕೊಂಡು, ತನ್ನ ತಲೆ ಕೂದಲಿಂದ, ಆಗಿನ ಸ್ತ್ರೀಯರ ಕೂದಲು ಹೇಗಿತ್ತಂತೆ? ಉದ್ದವಾಗಿತ್ತಂತೆ. ಆ ಸ್ತ್ರೀಯ ಆ ಕೂದಲಿಂದ ತನ್ನ ಯೇಸುವಿನ ಎಣ್ಣೆ ಹಚ್ಚಿ ತನ್ನ ಪಾದಗಳಿಂದ ತನ್ನ ಯೇಸುವಿನ ಪಾದವನ್ನು ಏನು ಮಾಡ್ತಾ ಇದ್ದಾಳೆ? ಅವಳು ಒರೆಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಅಂದರೆ ಎಷ್ಟು ದೇವರ ಬಳಿಯಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ಪಾದದಲ್ಲಿ, ಯೇಸುವಿನ ಬಳಿಗೆ ಅವಳು ಎಷ್ಟು ತಗ್ಗಿಸಿಕೊಂಡ್ಲಂದ್ರೆ, ಅವಳು ಅಷ್ಟು ತನ್ನ ಶರೀರವನ್ನು ಕಂಪ್ಲೀಟ್ ಬೆಂಡ್ ಮಾಡಿ ಸರಂಡಾಗಿ ದೇವರಿಗೆ ಕಂಪ್ಲೀಟ್ ಅವಳು ಅಡ್ಡ ಬಿದ್ದು ಅವಳು ಏನು ಮಾಡ್ತಾ ಇದ್ದಾಳೆ? ದೇವರಿಗೆ ಅವಳು ಎಣ್ಣೆನ ಹಚ್ತಾ ಇದ್ದಾಳೆ. ಹಲ್ಲೆಲೂಯಾ.
ನೋಡಿ ದೇವರ ಮಕ್ಕಳೇ, ಆಕೆ ಏನು ಮಾಡಿದ್ಲು? ಬೆಲೆ ಬಾಳುವಂಥ ವಸ್ತುವನ್ನು, ಆ ಎಣ್ಣೆನ ತೆಗೆದುಕೊಂಡು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿಂದ ಆತನ ಪಾದಗಳನ್ನು ಒರೆಸ್ತಾ ಇದ್ದಾಳೆ. ಅಲ್ಲಿ ಆ ತೈಲದ ಪರಿಮಳವು ಮನೆಯೆಲ್ಲ ತುಂಬಿಕೊಂಡಿತ್ತು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಏನಂದ್ರೆ ಇಲ್ಲಿ ಮರಿಯಳು ಏನು ಮಾಡ್ತಾ ಇದ್ದಾಳೆ? ಯೇಸುವಿನ ಪಾದಕ್ಕೆ ತನ್ನ ಎಣ್ಣೆ, ಬೆಲೆ ಬಾಳುವಂಥ ಎಣ್ಣೆನ ತೆಗೆದುಕೊಂಡು ಬಂದು ಆತನ ಪಾದಕ್ಕೆ ಹಚ್ಚೋದು ಮಾತ್ರ ಅಲ್ಲ, ಹಚ್ಚುತ್ತಾ ಇರುವಾಗಲೇ ಆ ಮನೆಯೆಲ್ಲ ಏನಾಗಿತ್ತು? ಪರಿಮಳದಿಂದ ತುಂಬಿಕೊಂಡಿತ್ತು. ಸುಗಂಧ ವಾಸನೆ ಪರಿಮಳ ಯಾವ ರೀತಿ ಅಂದ್ರೆ ಆ ರೀತಿ ಪರಿಮಳ ಅಲ್ಲಿ ತುಂಬಿಕೊಂಡಿತ್ತಂತೆ. ನೋಡಿ ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ನಾನು ನೀನು ಯಾರು ದೊಡ್ಡವರಲ್ಲ, ಎಲ್ಲರೂ ಸರಿ ಸಮಾನವಾದವರು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ದೇವರ ಪಾದದಲ್ಲಿ ನಮ್ಮನೆ ನಾವು ಯಾವ ರೀತಿ ಆ ಮರಿಯಳು ತನ್ನನ್ನೇ ತಾನು ತಗ್ಗಿಸಿಕೊಂಡು, ಅಂದ್ರೆ ತನ್ನ ಶರೀರವನ್ನು ಸರೆಂಡರ್ ಆಗಿ ಆತನ ತನ್ನ ಪಾದಕ್ಕೆ ಅಡ್ಡ ಬಿದ್ದು ನಮಸ್ಕರಿಸೋ ರೀತಿಯಲ್ಲಿ ಅವಳು ಏನ್ ಮಾಡ್ತಾ ಇದ್ದಾಳೆ? ಎಣ್ಣೆನ ಹಚ್ಚಿ ತನ್ನ ತಲೆ ಕೂದಲಿಂದ ಅವಳು ದೇವರನ್ನ ಏನ್ ಮಾಡ್ತಾ ಇದ್ದಾಳೆ? ಮಹಿಮೆ ಪಡಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಬರುವಾಗ, ದೇವರ ಸಮ್ಮುಖಕ್ಕೆ ಬರುವಾಗ, ದೇವರ ಪಾದದಲ್ಲಿ ಬರುವಾಗ ನಮ್ಮ ಪದವಿಯನ್ನು, ನಮ್ಮ ಸ್ಥಾನವನ್ನು, ನಮ್ಮ ಎಲ್ಲವನ್ನು, ನಮಗಿಟ್ಟಿರುವಂಥ ಎಲ್ಲ ನಮ್ಮ ಎಜುಕೇಶನ್, ನಮಗೆ ದೇವರು ಎಷ್ಟೇ ಉನ್ನತಕ್ಕೆ ತೆಗೆದುಕೊಂಡು ಹೋಗಿದ್ರು, ಎಷ್ಟೇ ಉನ್ನತ ಸ್ಥಾನಕ್ಕೆ ನಮ್ಮನ್ನು ನೇಮಿಸಿದ್ರು ಕೂಡ, ಎಷ್ಟೇ ಉನ್ನತವಾದ ಅಭಿಷೇಕ ನಮ್ಮ ಮೇಲೆ ಇದ್ರು ಕೂಡ, ಉನ್ನತವಾದ ವರಗಳಿಂದ ದೇವರ ನಮ್ಮನ್ನು ತುಂಬಿಸಿದ್ರು ಕೂಡ, ಆತನ ಸನ್ನಿಧಾನಕ್ಕೆ ಬರುವಾಗ, ಆತನ ಪಾದಕ್ಕೆ ನಾವು ಬರುವಾಗ, ಆತನ ಸಮ್ಮುಖಕ್ಕೆ ಬರುವಾಗ ನಾವೇನ್ ಮಾಡಬೇಕು? ನಾವು ತಗ್ಗಿಸಿಕೊಳ್ಬೇಕು. ಎಷ್ಟು ತಗ್ಗಿಸಿಕೊಂಡ್ಲು ಮರಿಯಳು ನೋಡಿ, ತನ್ನ ಶರೀರವನ್ನು ನೆಲಕ್ಕೆ ಬಿದ್ದು ಆಕೆ ತನ್ನ ಕೂದಲಿಂದ ಒರೆಸ್ತಾ ಇದ್ದಾಳೆ. ಅಂದ್ರೆ ತನ್ನ ಮುಖವನ್ನು ತನ್ನ ಪಾದದ ಬಳಿಗೆ ಏನಾಗಿತ್ತು? ಅಲ್ಲಿ ಅವಳ ಮುಖ ಅಲ್ಲಿ ಟಚ್ ಆಗ್ತಾ ಇತ್ತು. ದೇವರ ಮಕ್ಕಳೇ, ಇವತ್ತು ಎಷ್ಟೋ ಜನ ಒಂದು ಪ್ರಾರ್ಥನೆ ಮಾಡಿದ್ರೆ, ಬಿಡುಗಡೆ ನಡೆದ್ರೆ ಸಾಕು, ಏನೋ ಒಂದು ಅವರ ಮೂಲಕ ಒಂದು ಅದ್ಭುತ ನಡೆದ್ರೆ ಸಾಕು, ನನ್ನಿಂದಾಯ್ತು. ಅಲ್ಲ, ಯಾವ ವ್ಯಕ್ತಿಯಿಂದ ಅಲ್ಲ ಅದ್ಭುತ ನಡೆಯೋದು, ಯಾವ ಮನುಷ್ಯರಿಂದಲ್ಲ ಬಿಡುಗಡೆ ನಡೆಯೋದು. ಇಲ್ಲಿ ಏನೇ ಒಂದು ಅದ್ಭುತ ನಡಿಬೇಕಾದ್ರು, ಏನೇ ಒಂದು ಬಿಡುಗಡೆ ನಡಿಬೇಕಾದ್ರು, ಏನೇ ಒಂದು ರೋಗ ಸೌಖ್ಯ ಆಗ್ಬೇಕಾದ್ರು, ಏನೇ ಒಂದು ದೆವ್ವ ಬಿಟ್ಟು ಹೋಗ್ಬೇಕಾದ್ರೂ ಅದು ಯೇಸುವಿನ ನಾಮ ಮಾತ್ರ ಇಂದಲೇ ಅಲ್ಲಿ ಅದ್ಭುತ ನಡೆಯೋದು. ದೇವರ ಮಕ್ಕಳೇ, ನಾವೆಷ್ಟೇ ದೇವರು ಇವತ್ತು ನಾವು ಏನೇ ಆಗಿರಿದ್ರು, ದೇವರು ನಮಗೆ ಕೊಟ್ಟಿರೋ ಕೃಪೆಯಿಂದ ಮಾತ್ರ. ಪ್ರತಿ ಸಾರಿ ಎಷ್ಟೇ ಉನ್ನತಕ್ಕೆ ನಮ್ಮನ್ನು ದೇವರು ತೆಗೆದುಕೊಂಡು ಹೋದ್ರು ನಾವೇನಾಗಿರ್ಬೇಕು? ಆತನ ಪಾದದಲ್ಲಿ, ಆತನ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ಕಂಪ್ಲೀಟ್ ಆಗಿ ಪೂರ್ಣ ಮನಸ್ಸಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ನಮ್ಮ ಶರೀರವನ್ನ ಜಜ್ಜಿಕೊಂಡು ಆತನ ಪಾದಕ್ಕೆ ಅಡ್ಡ ಬಿದ್ದು ನಾವು ಆರಾಧನೆ ಮಾಡುವವರಾಗಿರ್ಬೇಕು. ನಾವು ದೇವರನ್ನ ಸ್ತುತಿಸಬೇಕು. ದೇವರ ಮಕ್ಕಳೇ, ದೇವರ ಸಮ್ಮುಖಕ್ಕೆ ಬರುವಾಗ, ದೇವರ ಪಾದಕ್ಕೆ ಬರುವಾಗ ನಮ್ಮ ಚಿಂತೆ, ನಮ್ಮ ಆಲೋಚನೆ, ನಮ್ಮ ಯೋಚನೆಗಳು, ನಮಗೆ ಬೇಡದಿರೋ ಆಲೋಚನೆಗಳು ಎಲ್ಲವನ್ನು ತೆಗೆದಾಕಿ ಆತನ ಪಾದದಲ್ಲಿ ನಾವು ಅಡ್ಡ ಬಿದ್ದು ಆರಾಧನೆ ಮಾಡುವಾಗಲೇ ದೇವರು ನಮ್ಮನ್ನ ಕೃಪಾ ವರಗಳಿಂದಲೂ ಆಪನ ಫಲಗಳಿಂದ ದೇವರು ನಮ್ಮನ್ನು ತುಂಬಿಸುತ್ತಾರೆ. ನೋಡಿ, ಮರಿಯಳು ಬಂದ್ಬಿಟ್ಟು ಸಾಮಾನ್ಯವಾದ ಸ್ತ್ರೀ ಅಲ್ಲ. ಯೇಸು ಸ್ವಾಮಿ ಹೋಗೋ ಎಲ್ಲ ಸ್ಥಳದಲ್ಲಿ ಅವಳೇ ಮುಖ್ಯವಾಗಿದ್ಲು. ಯೇಸು ಸ್ವಾಮಿ ಹೀಗೆ ಮುಖ್ಯವಾದ ರೀತಿಯಲ್ಲಿ ಅವಳು ಎಲ್ಲ ಹೋಗುವಂಥ ಪ್ರತಿಯೊಂದು ಕೂಟದಲ್ಲೂ ಅವಳು ಎಲ್ಲವನ್ನು ಸಿದ್ಧ ಮಾಡ್ತಾ ಇದ್ಲು. ಅವಳು ಮರಿಯಳು ವಾಕ್ಯವನ್ನು ಕೇಳೋದ್ರಲ್ಲಿ ಕೂಡ ಮುಖ್ಯ. ಮಾರ್ತಳು ಮರಿಯಳು ಏನು ಮಾಡ್ತಾ ಇರ್ತಾರೆ? ಒಂದು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಾರ್ತಳು ಕೆಲಸ ಮಾಡ್ತಿರ್ತಾಳೆ, ಮರಿಯಳು ವಾಕ್ಯವನ್ನು ಕೇಳ್ತಾ ಇರ್ತಾಳೆ. ಅಲ್ಲಿ ಕೂಡ ಮಾರ್ತಳು ನೆಪ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ದೇವ್ರು ಹೇಳ್ತಾರೆ, ಬೇಕಾಗಿರೋದನ್ನು ಅವಳು ಆರಿಸ್ಕೊಂಡಿದ್ದಾಳೆ ಅಂತೇಳಿ. ಆದರೆ ಎಲ್ಲ ವಿಷಯದಲ್ಲೂ ಕೂಡ ಮರಿಯಳು ಏನಾಗಿದ್ಲು ಗೊತ್ತಾ? ಅವಳು ಉತ್ತಮವಾಗಿರೋದನ್ನು, ಬೆಲೆ ಬಾಳುವುದನ್ನು ಅವಳು ಆರಿಸ್ಕೊಳ್ತಾ ಇದ್ಲು. ಅವಳಿಗೇನು ಕಡಿಮೆ ಇರಲಿಲ್ಲ, ಯಾವುದ್ರಲ್ಲೂ ಕೂಡ ಅವಳು ಕಮ್ಮಿ ಇರಲಿಲ್ಲ. ಯೇಸು ಸ್ವಾಮಿ ಹೋಗೋ ಎಲ್ಲ ಜಾಗದಲ್ಲಿ ಅವಳೇ ಮುಂದೆ ಇದ್ದಿದ್ದು. ಅವಳಿದ್ರೇ ಕೂಟ ನಡೀತಾ ಇತ್ತು, ಅವಳಿದ್ರೇ ಆರಾಧನೆ ನಡೀತಾ ಇತ್ತು, ಅಲ್ಲಿದ್ರೇ ಪ್ರಾರ್ಥನೆ ನಡೀತಾ ಇತ್ತು. ಯೇಸು ಸ್ವಾಮಿ ಬರಬೇಕಂದ್ರೆ ಅವಳು ಬಂದು ಅಲ್ಲಿ ಸಿದ್ಧ ಮಾಡಬೇಕಾಗಿತ್ತು. ಸಿದ್ಧ ಮಾಡಿಲ್ಲ ಅಂದಿದ್ರೆ ಅಲ್ಲಿ ಬಂದು ಅದ್ಭುತ ನಡೆಯಕ ಯೇಸು ಸ್ವಾಮಿ ಬಂದು ಅಲ್ಲಿ ಕೂಟ ನಡ್ಸಕ್ ಆಗ್ತಾ ಇರಲಿಲ್ಲ. ಅಂತ ಒಂದು ಸ್ಥಾನ, ಪದವಿ ಮರಿಯಳ ಜೀವಿತದಲ್ಲಿ ಇದ್ರೂ ಕೂಡ ಅವಳು ಏನ್ ಮಾಡಿದ್ಲು? ಒಂದು ಔತಣಕ್ಕೆ ಮಾರ್ತಳು ಏರ್ಪಡಿಸಿರುವಾಗ ಮರಿಯಳು ಏನ್ ಮಾಡಿದ್ಲು? ಬೆಲೆ ಉಳ್ಳದನ್ನು ಆರಿಸಿಕೊಂಡು. ಅಂದ್ರೆ ಬೆಲೆ ಉಳ್ಳದ್ದು ಏನು? ನಮಗೆ ದೇವ್ರು ಏನು ಕೊಟ್ಟಿದ್ದಾರೆ. ಇವತ್ತು ಕೂಡ ನಾನು ಹೇಳೋದು ಏನು ಗೊತ್ತಾ ದೇವ್ರ ಮಕ್ಕಳೇ? ನನಗೆ ಕೊಟ್ಟಿರೋ ಮಕ್ಕಳಾಗಿರ್ಬೋದು, ನನಗೆ ಕೊಟ್ಟಿರೋ ಮನೆ ಆಗಿರ್ಬೋದು, ನಮ್ಮ ಕೊಟ್ಟಿರೋ ಸಭೆ ಆಗಿರ್ಬೋದು, ಏನೇ ಆಗಿರ್ಬೋದು, ದೇವರೇ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ವಿ, ನಿನ್ನ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ವಿ. ಇದು ನಿನ್ನ ನಾಮದ ಮಹಿಮೆಗಪ್ಪ, ಇದು ನಿನ್ನ ನಾಮ ಮಹಿಮೆ ಹೊಂದಬೇಕು. ನಾವೆಲ್ಲೂ ಹೆಚ್ಚಳಿಕೆ ಬರಬಾರ್ದು ನಮ್ಮಲ್ಲಿ ಅಂತೇಳಿ ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಎಲ್ಲವನ್ನು ಬಿಟ್ಟು ಆತನ ಪಾದಕ್ಕೆ ನಾವು ನಮಸ್ಕರಿಸುವಾಗ, ಆತನ ಪಾದಕ್ಕೆ ಅಡ್ಡ ಬೀಳುವಾಗ
ಯಾವಾಗ ನಾವು ನೋಡಿ ಮರಿಯಳು ಏನು ಮಾಡಿದ್ಲು, ದೇವರ ಪಾದವನ್ನು ಹಿಡ್ಕೊಂಡ್ಲು. ಹಲ್ಲೆಲೂಯಾ. ನೋಡಿ ಎಲ್ಲರೂ ಇವತ್ತು ಯೇಸು ಸ್ವಾಮಿ ಬರ್ತಾರೆ, ಇಲ್ಲಿ ಒಂದು ಅದ್ಭುತ ನಡೆಯುತ್ತೆ, ಇಲ್ಲೊಂದು ಬಿಡುಗಡೆ ನಡೆಯುತ್ತೆ, ಇಲ್ಲೊಂದು ರೋಗ ಸೌಖ್ಯ ನಡೆಯುತ್ತೆ ಅಂತೇಳಿ ನಾನಾ ವಿಧ ಅನೇಕರು ಅದ್ಭುತಗಳಿಗೋಸ್ಕರ ಬಂದರು. ಅನೇಕ ಜನ ಅಲ್ಲಿ ಬಿಡುಗಡೆಗೋಸ್ಕರ ಬಂದಿದ್ರು. ಅನೇಕ ನಾನಾ ವಿಧವಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡ್ಕೊಂಡು ಅಲ್ಲಿ ಬಂದಿದ್ರು. ಯೇಸು ಸ್ವಾಮಿಗಿಂತ ನಾನೇನು ಕಡಿಮೆ ಇಲ್ಲ, ಯೇಸು ಸ್ವಾಮಿ ಜೊತೆ ನಡೆದಂಥ ಯಾಜಕರು ನಾವು, ಶಿಷ್ಯರು ನಾವು ಅಂತೇಳಿ ಅನೇಕ ಶಿಷ್ಯರು ಕೂಡ ಯೋಚನೆ ಮಾಡಿರ್ಬೋದು. ಆದರೆ ಮರಿಯಳು ಏನು ಮಾಡಿದ್ಲು, ದೇವರ ಮಕ್ಕಳೇ, ದೇವರ ಪಾದವನ್ನು ಹಿಡ್ಕೊಂಡ್ಲು. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಪಾದವನ್ನು ಹಿಡ್ಕೊಂಡ್ಲು. ಯೇಸು ಸ್ವಾಮಿ ಪಾದ ಹಿಡ್ಕೊಳ್ಳೋದು ಮಾತ್ರ ಅಲ್ಲ, ಬೆಲೆ ಬಾಳುವಂತ ಎಣ್ಣೆಯನ್ನು ತೆಗೆದುಕೊಂಡು ಆತನ ಪಾದಕ್ಕೆ ಹಚ್ಚೋದಕ್ಕೆ ಪ್ರಾರಂಭ ಮಾಡಿದ್ಲು. ಇವತ್ತು ದೇವರ ಮಕ್ಕಳೇ, ಯಾವ ರೀತಿ ನಮಗುಳ್ಳದು ಎಲ್ಲವನ್ನು ದೇವರ ಹಸ್ತದಲ್ಲಿ ಸಮರ್ಪಿಸಿ, ನಮಗುಳ್ಳದು ಎಲ್ಲವನ್ನು ದೇವರ ಪಾದವನ್ನು ಹಿಡ್ಕೊಂಡು ಆತನ ಪಾದಕ್ಕೆ ನಾವು ಹಿಡಿದುಕೊಂಡು ಆತನ ಪಾದದಲ್ಲಿ ಎಲ್ಲವನ್ನಿಟ್ಟು ನಾವು ದೇವನ ಆರಾಧಿಸುವಾಗ, ದೇವನ ಸ್ತುತಿಸುವಾಗ ಆ ಸುಗಂಧ ಪರಿಮಳ ಏನಾಗುತ್ತೆ, ಆ ಸ್ಥಳವೆಲ್ಲ ಹರಡಿಕೊಳ್ಳುತ್ತೆ, ಆ ಏರಿಯಾವೆಲ್ಲ ಹರಡಿಕೊಳ್ಳುತ್ತೆ, ಆ ಪಟ್ಟಣವೆಲ್ಲ ಹರಡಿಕೊಳ್ಳುತ್ತೆ, ಆ ಊರೆಲ್ಲ ಹರಡಿಕೊಳ್ಳುತ್ತೆ. ದೇವರ ಮಕ್ಕಳೇ, ಯೇಸು ಸ್ವಾಮಿ ಮರಣಕ್ಕೆ ಹೋಗೋದಕ್ಕಿಂತ ಮುಂಚೆ ಆಕೆಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಮರಣ ಬರ್ತಾ ಇದೆ ಅಂತೇಳಿ. ಯೇಸು ಸ್ವಾಮಿಗೆ ಮಾತ್ರ ಗೊತ್ತಿತ್ತು ಯೇಸು ಸ್ವಾಮಿ ಮರಣ, ನಾನು ಇನ್ನೇನು ಸ್ವಲ್ಪ ದಿವಸಗಳ ನಂತರನೇ ನಾನು ಮರಣಕ್ಕಾಗಿ ಹೋಗ್ತಾ ಇದ್ದೀನಿ ಅಂತೇಳಿ. ಆಗಿನ ಕಾಲದಲ್ಲಿ ಪಸ್ಕ ಹಬ್ಬ ಬರೋದಕ್ಕಿಂತ ಮುಂಚೆ ಯಾರಿಗಾದ್ರೂ ಮರಣ ನಡೆದ ಮೇಲೆ, ಶವ ಸಂಸ್ಕಾರ ಆದಮೇಲೆ ಅಲ್ಲಿರೋ ಜನ ಏನು ಮಾಡ್ತಾರೆ ಗೊತ್ತಾ, ಯಹೂದ್ಯರನ್ನ, ಇಸ್ರಾಯೇಲರನ್ನ, ಅಲ್ಲಿರೋಂಥ ಜನರನ್ನ ಏನು ಮಾಡ್ತಾ ಇದ್ರು, ಯಾಜಕರನ್ನ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಸುಗಂಧ ತೈಲವನ್ನು ಹಾಕಿ ಅವರು ಮಣ್ಣು ಮಾಡ್ತಾ ಇದ್ರಂತೆ. ಆದರೆ ಯೇಸು ಸ್ವಾಮಿ ಮಣ್ಣಾಗೋದಕ್ಕಿಂತ ಮುಂಚೆನೆ, ಮರಣಕ್ಕೆ ಹೋಗೋದಕ್ಕಿಂತ ಮುಂಚೆನೆ, ಇಸ್ಕರಿಯೋತ ಯೂದ ಹಿಡ್ಕೊಡೋದಕ್ಕಿಂತ ಮುಂಚೆನೆ ಅವಳು ಏನು ಮಾಡ್ತಾ ಇದ್ದಾಳೆ, ಸುಗಂಧ ತೈಲವನ್ನು ಹಚ್ಚುತ್ತಾ ಇದ್ದಾಳೆ. ಹಲ್ಲೆಲೂಯಾ. ಅಲ್ಲಿ ಪರಿಮಳವನ್ನು, ಅಲ್ಲಿ ಯಾವ ರೀತಿ ಯೇಸು ಸ್ವಾಮಿ ಮರಣ ಆದ ನಂತರ ಅಲ್ಲಿ ಸುಗಂಧ ಪರಿಮಳ ತೈಲವನ್ನು ಹಚ್ಚೋದು ಏನಕ್ಕೋಸ್ಕರ, ಯಾತಕ್ಕೋಸ್ಕರ ಅವಳು ಹಚ್ಚಿದ್ಲು. ಅಲ್ಲಿ ಯೇಸು ಸ್ವಾಮಿ ಸತ್ತು ಮೂರು ದಿವಸ ಸತ್ತು ಎದ್ದು ಬಂದ ನಂತರ ನೆಕ್ಸ್ಟ್ ಯೇಸು ಸ್ವಾಮಿ ಸೇವೆ ಮಾಡಬೇಕಾಗಿರೋದು. ಯಾರು ಸೇವೆ ಮಾಡಬೇಕಾಗಿದ್ದು, ಯೇಸು ಸ್ವಾಮಿ ಜೊತೆ ನಡೆದಂಥ ಶಿಷ್ಯರು, ಯೇಸು ಸ್ವಾಮಿ ಜೊತೆ ಇದ್ದಂಥ ಅನೇಕ ಮರಿಯಳು, ಮಾರ್ತಳು, ಸ್ತ್ರೀಯರು, ಅನೇಕರ ಆತನ ಜೊತೆಯಲ್ಲಿ ನಡೆದವರು ಸೇವೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಏನಾಯ್ತು, ಆ ಸ್ಥಳವೆಲ್ಲ ಸುಗಂಧ ಪರಿಮಳ ಉಂಟಾಯ್ತು. ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡಿ ದೇವರ ಮಕ್ಕಳೇ, ಆಕೆಗೆ ಅದು ಗೊತ್ತಿಲ್ಲ, ಆದರೆ ಯೇಸು ಸ್ವಾಮಿಗೆ ಗೊತ್ತಿತ್ತು. ನನ್ನ ಸಮಯ ಮುಗೀತು, ನಾನು ಈ ಸ್ಥಳವನ್ನು ಬಿಟ್ಟು ಆಯ್ತು, ನಾನು ಇದುವರೆಗೂ ತಂದೆಯಾದ ದೇವರ ಚಿತ್ತ ನೆರವೇರಿಸಿ ನಾನು ಈ ಸ್ಥಳವನ್ನು ಬಿಟ್ಟು ನಾನು ಹೋಗ್ತೀನಿ. ಅದಾದ ನಂತರ ಅನೇಕ ಅಭಿಷಕ್ತರು, ಅನೇಕ ಯಾಜಕರು, ಅನೇಕ ಸೇವಕರು ಇಲ್ಲಿಂದ ಎದ್ದೊಳ್ತಾರೆ ಅಂತೇಳಿ ಅವಳಲ್ಲಿ ತೈಲವನ್ನು ಹಚ್ಚೋದಕ್ಕೆ ಪ್ರಾರಂಭ ಮಾಡಿದ್ಲು. ದೇವರ ಮಕ್ಕಳೇ, ಇವತ್ತು ನಾವು ಇಲ್ಲಿ ಆರಾಧನೆ ಮಾಡುವಾಗ, ಇವತ್ತು ಇಲ್ಲಿ ಬಿಡುಗಡೆ, ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ, ಇವತ್ತು ನಾವು ವಾಕ್ಯ ಹೇಳುವಾಗ, ನಾವು ಮಾತ್ರ ಅಲ್ಲ, ಅನೇಕ ಅಭಿಷಕ್ತರು ಎದ್ದೇಳತಕ್ಕಂತೆ, ಅನೇಕ ಸೇವಕರು ಎದ್ದೇಳತಕ್ಕಂತೆ, ಅನೇಕ ಪ್ರವಾದಿಗಳು ಎದ್ದೇಳತಕ್ಕಂತೆ, ಅನೇಕ ಪ್ರಾರ್ಥನೆ ವೀರರು ಎದ್ದು ಸೇವೆ ಮಾಡತಕ್ಕಂಥ ಒಂದು ಸುಗಂಧ ಪರಿಮಳ ಏನಾಗ್ತಾ ಇದೆ, ಇಲ್ಲಿ ಹರಡಿಕೊಳ್ತಾ ಇದೆ. ಹಲ್ಲೆಲೂಯಾ. ಈ ಸ್ಥಳ ಮಾತ್ರ ಅಲ್ಲ, ನೀನು ಹೋಗುವ ಎಲ್ಲ ಸ್ಥಳದಲ್ಲಿ ಸುಗಂಧ ಪರಿಮಳ ಹರಡಿಕೊಳ್ತಾ ಇದೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, ಒಂದು ತಲೆಮಾರು ನಂತರ ಇನ್ನೊಂದು ತಲೆಮಾರು ಎದ್ದೇಳಬೇಕು, ಇನ್ನೊಂದು ತಲೆಮಾರು ಎದ್ದೇಳಬೇಕು. ಕರ್ನಾಟಕವನ್ನು ಕದಲಿಸತಕ್ಕಂತೆ, ಭಾರತ ದೇಶವನ್ನು ಕದಲಿಸತಕ್ಕಂತೆ, ಬ್ಯಾಂಗ್ಳೂರು ಪಟ್ಟಣವನ್ನು ಕದಲಿಸತಕ್ಕಂಥ ಒಂದು ಅಭಿಷಕ್ತ ಸೇವಕರು ಎದ್ದೇಳೋದಕ್ಕೋಸ್ಕರ ಇವತ್ತು ಏನಾಗ್ತಾ ಇದೆ, ಇವತ್ತು ನಾವು ಮಾಡುವಂಥ ಪ್ರತಿಯೊಂದು ಆರಾಧನೆ, ನಾವು ಮಾಡುವಂಥ ಪ್ರಾರ್ಥನೆ, ನಾವಿಲ್ಲಿ ಅನೇಕ ಅದ್ಭುತಗಳು, ಬಿಡುಗಡೆಗಳು, ಯೇಸುವಿನ ನಾಮದಲ್ಲಿ ನಾವು ಏನೆಲ್ಲ ಮಾಡ್ತರು, ಮುಂದಿನ ತಲೆಮಾರುಗಳು ಎದ್ದೇಳೋದಕ್ಕೆ ಒಂದು ಪರಿಮಳ ತೈಲ ಇಲ್ಲಿ ಹರಡಿಕೊಳ್ಳತಕ್ಕಂತೆ, ಒಂದು ಸುಗಂಧ ವಾಸನೆ ಈ ಊರೆಲ್ಲ ಹರಡಿಕೊಳ್ಳತಕ್ಕಂತೆ ನಮ್ಮ ಮೂಲಕ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಆ ಮರಿಯಳ ರೀತಿಯಲ್ಲಿ ಬೆಲೆ ಬಾಳುವ ವಸ್ತುವನ್ನು ಆರಿಸಿಕೊಂಡು ಆಕೆ ಏನು ಮಾಡಿದ್ಲು, ಆಕೆ ದೇವರ ಪಾದವನ್ನು ಹಿಡ್ಕೊಂಡ್ಲು. ಇವತ್ತು ನಾವು ಯಾರ ಪಾದವನ್ನು ಹಿಡ್ಕೊಳ್ಬೇಕು, ಯೇಸುವಿನ ಪಾದವನ್ನು ಹಿಡ್ಕೊಳ್ಬೇಕು. ಯೇಸುವಿನ ಪಾದವನ್ನು ಹಿಡ್ಕೊಂಡು ಅನೇಕ ಕಷ್ಟ ಇದೆಯಾ, ಹೋರಾಟ ಇದೆಯಾ, ಪ್ರತಿಕೂಲ ಇದೆಯಾ, ಅನೇಕರು ಹೇಳಿದ್ರು ಈಕೆ ಒಂದು ವ್ಯಭಿಚಾರ ಸ್ತ್ರೀ, ಈಕೆ ತಪ್ಪು ಮಾಡಿದ್ದಾಳೆ, ಪಾಪ ಮಾಡಿದ್ದಾಳೆ, ಈಕೆ ಸರಿಯಾದ ರೀತಿಯಲ್ಲಿ ಇವಳು ಇಲ್ಲ ಅಂತೇಳಿ ಅನೇಕರು ಮಾತಾಡಿದ್ರು. ಆದರೆ ಯೇಸು ಸ್ವಾಮಿ ಅವಳ ಪಾಪವನ್ನು ಕ್ಷಮಿಸಿದ ಮೇಲೆ ಅವಳ ಪಾಪವೆಲ್ಲ ಅವಳು ಮಾಡಿದಂಥ ವಿಚಾರವನ್ನು, ಅವಳ ಪಾಪವನ್ನೆಲ್ಲ ಕ್ಷಮಿಸಿದ ನಂತರ ಮತ್ತೆ ಅವಳು ತಿರುಗಿ ಪಾಪ ಮಾಡಕ್ಕೆ ಹೋಗ್ಲಿಲ್ಲ, ಮತ್ತೆ ಅವಳು ಕೆಟ್ಟದನ್ನು ಆರಿಸಿಕೊಳ್ಳಕ್ಕೆ ಹೋಗಿಲ್ಲ, ಮತ್ತೆ ಅವಳು ಲೋಕವನ್ನು ಹುಡ್ಕೊಂಡು ಹೋಗಿಲ್ಲ. ಅವಳು ಏನ್ ಮಾಡಿದ್ಲು, ಯೇಸುವಿನ ಪಾದವನ್ನು ಹಿಡ್ಕೊಂಡಿದ್ಲು. ಹಲ್ಲೆಲೂಯಾ. ಏನ್ ಮಾಡಿದ್ಲು, ಅವಳು ಬೆಲೆ ಬಾಳುವಂತ ಎಣ್ಣೆಯನ್ನು ತೆಗೆದುಕೊಂಡು ಯೇಸುವಿನ ಪಾದವನ್ನು ಹಿಡ್ಕೊಂಡು ಯೇಸುವಿನ ಪಾದ ಸೇವೆಯನ್ನು ಮಾಡಿದ್ಲು. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, ಯಾರ ಸೇವೆ ನಾವು ಮಾಡಬೇಕಾಗಿದ್ದು, ಮನುಷ್ಯರ ಸೇವೆ ಅಲ್ಲ, ಜನರ ಸೇವೆ ಅಲ್ಲ, ವ್ಯಕ್ತಿಗಳ ಸೇವೆ ಅಲ್ಲ, ಸೇವಕರ ಸೇವೆ ಅಲ್ಲ ನಾವು ಮಾಡಬೇಕಾಗಿರೋದು, ಆ ಯೇಸುವಿನ ಪಾದ ಸೇವೆನ ಮಾಡುವವರಾಗಿರ್ಬೇಕು.
ಆಗಿರಬೇಕು. ಆ ಯೇಸುನ ನಾವು ಮೆಚ್ಚಿಸುವವರಾಗಿರ್ಬೇಕು. ಅನೇಕರು ಈ ಲೋಕದಲ್ಲಿ ಅನೇಕ ಮನುಷ್ಯರನ್ನ ಮೆಚ್ಚಿಸ್ತಾರೆ, ಅನೇಕ ಕುಟುಂಬದವ್ರನ್ನ ಮೆಚ್ಚಿಸ್ತಾರೆ, ಸಭೆಯಲ್ಲಿ ಇರುವಂಥ ಸಭೆ ಜನರನ್ನ ಮೆಚ್ಚಿಸ್ತಾರೆ. ಅಲ್ಲ ದೇವರ ಮಕ್ಕಳೇ, ನಾವು ಯಾರನ್ನ ಮೆಚ್ಚಿಸ್ಬೇಕಾಗಿರೋದು? ಯೇಸುನ ಮೆಚ್ಚಿಸ್ಬೇಕಾಗಿದೆ. ಯೇಸುನ ಮೆಚ್ಚಿಸ್ಬೇಕಾದ್ರೆ ಯಾರ ಪಾದ ಹಿಡ್ಕೊಳ್ಬೇಕು? ಯೇಸುನ ಪಾದ ಹಿಡ್ಕೊಳ್ಬೇಕು. ಹಾಲೆಲೂಯಾ. ಇವತ್ತು ಆಕೆ ಅನೇಕರಲ್ಲಿ ಏನು ಮಾತಾಡಿದ್ರು? ಈಕೆಗೆ ಬುದ್ಧಿ ಕೆಟ್ಟಿದ್ಯಾ? ಈಕೆಗೆ ಬುದ್ಧಿ ಇಲ್ವಾ? ಇಷ್ಟು ಬೆಲೆ ಬಾಳುವ ಎಣ್ಣೆನ ತೆಗೆದುಕೊಂಡು ಯೇಸುನ ಪಾದಕ್ಕೆ ಹಚ್ಚಿ ವೇಸ್ಟ್ ಮಾಡ್ತಾ ಇದ್ದಾಳೆ. ಇದನ್ನು ಬಡವರಿಗೆ ಮಾರಿ ಹಣವನ್ನು ಕೊಡಬಾರ್ದಾಗಿತ್ತ ಅಂತೇಳಿ ಅನೇಕರು ಮಾತಾಡ್ತಾರೆ. ಹಾಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇವತ್ತು ನಿನ್ನ ಸೇವೆಗಾಗಿ ನೇಮಿಸಲ್ಪಟ್ಟಿದ್ಯಾ? ದೇವರು ನಿನ್ನನ್ನು ಅಭಿಷೇಕ ಮಾಡಿದ್ದಾರಾ? ನಿನ್ನ ಮೇಲೆ ಬಲವಾದ ದೇವರ ಉದ್ದೇಶ ಇದೆಯಾ? ಅನೇಕ ಕುಟುಂಬದ ನಿನ್ನ ಕುರಿತು ಮಾತಾಡ್ತಾ ಇರ್ಬೋದು, ಅನೇಕ ಸ್ನೇಹಿತರು ನಿನ್ನ ಬಗ್ಗೆ ಮಾತಾಡ್ಬೋದು, ನಿನ್ನ ಅಣ್ಣ ನೋಡಿ ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡ್ಬೋದು. ಈಕೆ ಏನು ಮಾಡಿದ್ಲು? ಬೆಲೆ ಬಾಳುವಂಥ ಎಣ್ಣೆನ ತೆಗೆದುಕೊಂಡು ಯೇಸುನ ಪಾದವನ್ನು ಹಿಡ್ಕೊಂಡು ಯೇಸುಗೆ ಎಣ್ಣೆನ ಹಚ್ಚಿದ್ಲು. ಆದ್ರೆ ಇವತ್ತು ನೀವು ಯೇಸುನ ಪಾದನ ಹಿಡ್ಕೊಂಡಿದ್ದೀರಾ? ಯೇಸುನ ಸಮ್ಮುಖವನ್ನು ಹಿಡ್ಕೊಂಡಿದ್ದೀರಾ? ಯೇಸುಗೋಸ್ಕರ ಏನಾದರೂ ಮಾಡ್ಬೇಕಂತೇಳಿ ಕಷ್ಟಪಟ್ಟು ಬೆಲೆ ತೆತ್ತಿ ನೀವು ಅನೇಕ ದೂರಗಳಿಂದ ಯಾತ್ರೆ ಮಾಡ್ತಾ ಇದ್ದೀರಾ? ದೇವರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ಇವತ್ತು ನೀನು ನನ್ನ ಪಾದನ ಹಿಡ್ಕೊಂಡಿದ್ಯಾ? ಇವತ್ತು ನೀನು ನನ್ನ ಪಾದ ಹಿಡ್ಕೊಂಡಿರೋದಾದ್ರೆ ಅನೇಕರಿಗೆ ಸುಗಂಧ ಪರಿಮಳವಾಗತಕ್ಕಂತೆ, ಅನೇಕರಿಗೆ ಸುಗಂಧ ಪರಿಮಳ ತೈಲ ಹರಡಿಕೊಳ್ಳತಕ್ಕಂತೆ ನಾನು ನಿನ್ನನ್ನು ಮಾರ್ಪಡಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅನೇಕ ಮರಿಯಳಿಗೂ ಅನೇಕ ಯಾರು ಮಾತಾಡಿದ್ದು? ಮರಿಯಳಿಗೆ ಈ ಬೇರೆಯವರೆಲ್ಲ ಮಾತಾಡಿದ್ದು, ಅನ್ಯ ಜನರೆಲ್ಲ ಮಾತಾಡಿದ್ದು, ಈ ಲೋಕದ ಇಲ್ಲಿ ಗಮನಿಸ್ಬೇಕು. ಬೇರೆಯವರೆಲ್ಲ ಮಾತಾಡಿದ್ದು, ಯಾರು ಮಾತಾಡಿದ್ದು? ಯೇಸು ಸ್ವಾಮಿ ಜೊತೆ ನಡೆದ ಶಿಷ್ಯರು, ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದವರೇ ಮಾತಾಡಿದ್ದು. ಈಕೆಗೇನು ಬುದ್ಧಿ ಕೆಟ್ಟಿದ್ಯಾ? ಬೆಲೆ ಬಾಳುವ ಎಣ್ಣೆ, ಇಂಥ ಒಂದು ಎಣ್ಣೆ, ಈ ಎಣ್ಣೆ ತಗೊಂಡೋಗಿ ಯೇಸು ಸ್ವಾಮಿ ಪಾದಕ್ಕೆ ಹಚ್ತಾ ಇದ್ದಾಳೆ ಅಂತ ಹೇಳೋದಕ್ಕೆ, ಅಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾರು ಏನೇ ಮಾತಾಡಿದ್ರು, ಯಾರು ಏನೇ ಹೇಳಿದ್ರು ಕೂಡ ಆಕೆ ಎಣ್ಣೆ ಹಚ್ಚೋದನ್ನು ಬಿಡಲಿಲ್ಲ. ಯೇಸುನ ಪಾದಕ್ಕೆ ಎಣ್ಣೆ ಹಚ್ಚೋದು ಮಾತ್ರ ಅಲ್ಲ, ಆ ಕೂದಲಿಂದ ಒರೆಸಿ ಯೇಸುನನ್ನು ಮುದ್ದಾಡೋದು ಬಿಡಲಿಲ್ಲ. ಹಾಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಇವತ್ತು ದೇವರ ಸೇವೆಗೋಸ್ಕರ, ದೇವರ ಚಿತ್ತ ನೆರವೇರಿಸೋದಕ್ಕೋಸ್ಕರ, ದೇವರು ನಿಮ್ಮನ್ನು ಕರೆದು, ಸಹೋದರ ಸಹೋದರಿ, ದೇವರ ಉದ್ದೇಶ ಇದೆ ನೆರವೇರಿಸಂತೇಳಿ ಇವತ್ತು ನೀನು ದೇವರ ಸೇವೆ ಮಾಡುವಾಗ ಅನೇಕ ನಿನ್ನ ಕುರಿತು ಮಾತಾಡ್ಬೋದು. ಏನು ಪ್ರೇಯರ್ ಮಾಡ್ತೀಯಾ, ನೀನೇನು ಹೋಗ್ತೀಯಾ, ಯಾಕೆ ನೀನು ಆ ರೀತಿ ಮಾಡ್ತೀಯ, ಹೀಗೆ ಏನೆಲ್ಲ ಹೇಳ್ಬೋದು. ಯಾರು ಏನೇ ಹೇಳಿದ್ರು ಕೂಡ ಯೇಸುನ ಪಾದನ ಹಿಡ್ಕೊಂಡಿದ್ಯಾ, ಅದನ್ನು ಬಿಟ್ಟು ನೀನು ಹಿಂದೆ ಹೋಗಬೇಡ. ಹಾಲೆಲೂಯಾ. ನೋಡಿ ದೇವರ ಮಕ್ಕಳೇ, ನಾನು ಪ್ರಿಪೇರ್ ಆಗಿದ್ದೆ ಬೇರೆ, ಆದರೆ ದೇವರ ಅಪ್ಪನನ್ನು ತೆಗೆದುಕೊಂಡು ಹೋಗಿದ್ದೆ ಬೇರೆ ರೀತಿಯಲ್ಲಿ. ಇದೇ ರೀತಿ ದೇವರ ಮಕ್ಕಳೇ, ಅದೇ ರೀತಿಯಾಗಿ ಯೇಸು ಸತ್ತ ಲಾಜರನು ಸತ್ತು 3 ದಿವಸವಾಗಿದೆ. 3 ದಿವಸವಾಗಿ ಅಲ್ಲಿ ಮನೆಯಲ್ಲಿ ಎಲ್ಲರೂ ಅಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ಲ ಕುಟುಂಬದವರೆಲ್ಲ ಅಳ್ತಾ ಇದ್ದಾರೆ. ಯೇಸು ಸ್ವಾಮಿ ಅಲ್ಲಿಲ್ಲ, ಲಾಜರನು ಸತ್ತು ಹೋಗಿದೆ. ಆದರೆ ಆ ಜಾಗದಲ್ಲಿ ಯೇಸು ಸ್ವಾಮಿ ಇಲ್ಲದೆ 2 ದಿವಸವಾಗಿದೆ ಯೇಸು ಸ್ವಾಮಿ ಬರದೆ ಆ ಊರಿಗೆ. ಆದರೆ ಯೇಸು ಸ್ವಾಮಿ ಹೋಗೋಣ, ಅಲ್ಲಿ ನನ್ನ ಶಿಷ್ಯನಾದ ಲಾಜರನು ಅವನು ಸತ್ತು ಹೋಗಿದ್ದಾನೆ, ಅವನು ಮರಣ ಆಗಿದೆ, ಹೋಗೋಣ ಅಂತೇಳಿ ಯೇಸು ಸ್ವಾಮಿ ಯಾತ್ರೆ ಮಾಡಿ ಬರುವ ಸಮಯದಲ್ಲಿ, ಅದ್ರ ಮುಂದಿನ ವಾಕ್ಯಗಳು ಹೇಳೋದಕ್ಕೆ ನಾನು ಹೋಗೋದಿಲ್ಲ. ಅಲ್ಲಿ ಕೂಡ ಏನು ಮಾಡ್ತಾ ಇದ್ಲು? ಯೇಸು ಸ್ವಾಮಿ ಬಂದ್ರೆ ನನ್ನ ತಮ್ಮನ ಲಾಜರನ ಸತ್ತವನು ಎದ್ದೇಳೋದು, ಇಲ್ಲಾಂದ್ರೆ ಅವನು ಎದ್ದೇಳೋದಿಲ್ಲ ಅಂತೇಳಿ ಮರಿಯಳು ಏನು ಮಾಡ್ತಾ ಇದ್ಲು? ಅಲ್ಲಿ ಕಣ್ಣೀರನ್ನು ಸುರಿಸ್ತಾ ಇದ್ಲು, ಅಲ್ಲಿ ಅಳ್ತಾ ಇದ್ಲು. ಅವಳು ಯೇಸು ಸ್ವಾಮಿ ಬರೋದಕ್ಕೋಸ್ಕರ ಅವಳು ಅಳ್ತಾ ಇದ್ಲು. ಮರಿಯಳು ಏನು ಮಾಡಿದ್ಲು? ಯೇಸು ಬಂದಿದ್ದಾನಂತೇಳಿ ಓಡಿ ಹೋದ್ಲು. ಅವಳು, ನನ್ನ ತಮ್ಮ, ನೀನು ಸ್ವಾಮಿ ನೀನು ಇಲ್ಲದಿದ್ದರೆ ನನ್ನ ತಮ್ಮನು ಸಾಯ್ತಾ ಇರಲಿಲ್ಲ. ದೇವರ ನಾಮ ಮಹಿಮೆ ಹೊಂದೋದಕ್ಕೋಸ್ಕರ ಲಾಜರನು ಸತ್ತನು. ಅವನ ಅನಾರೋಗ್ಯದಿಂದ ಸತ್ತಿಲ್ಲ. ಇವತ್ತು ಅನೇಕರು ಸತ್ತೋಗಿರೋರೆಲ್ಲ ಯೇಸು ನಾಮದಲ್ಲಿ ಹೋಗಿ ನಾನು ಎಬ್ಬಿಸ್ತೀನಿ, ಎದ್ದು ಬಿಡ್ತಾರೆ ಅಂದರೆ ಯಾರು ಎದ್ದೋಳಲ್ಲ. ದೇವರ ನಾಮ ಮಹಿಮೆ ಹೊಂದೋದಕ್ಕೋಸ್ಕರ ಮಾತ್ರನೇ ಕೆಲವ್ರನ್ನ ದೇವರು ಎಬ್ಬಿಸೋದು. ಕೆಲವ್ರ ಮೇಲೆ ಉದ್ದೇಶ ಇದ್ರೆ ಮಾತ್ರನೇ ದೇವರು ಎಬ್ಬಿಸೋದು. ಕೆಲವ್ರ ಮೇಲೆ ದೇವರ ಚಿತ್ತ ಇದ್ರೆ ಮಾತ್ರನೇ ದೇವರು ಎಬ್ಬಿಸೋದು. ಈ ಲಾಜರನು ಯಾರಾಗಿದ್ದ? ಯೇಸು ಸ್ವಾಮಿಗೆ ಸ್ವಂತ ಸ್ನೇಹಿತನಾಗಿದ್ದ. ಅಂದರೆ ಆತನಿಗೆ ಯೇಸು ಸ್ವಾಮಿಗೆ ಪ್ರಿಯನಾಗಿದ್ದ ಅವನು. ಆ ಒಂದು ರೀತಿಯಾಗಿ, ಅಂದರೆ ಯಾವ ರೀತಿ ಅಂದರೆ ಯೇಸು ಬಿಟ್ಕೊಡಕ್ಕಾಗದ ರೀತಿಯಲ್ಲಿ ಲಾಜರನು ಆ ರೀತಿಯಾದ ಒಂದು ರೀತಿಯಲ್ಲಿ ಸ್ನೇಹಿತನಾಗಿದ್ದ. ಈ ರೀತಿ ಇರೋ ಸಮಯದಲ್ಲಿ ಅವಳು ಅಲ್ಲಿ ಏನು ಮಾಡ್ತಾ ಇದ್ದಾರೆ ದೇವರ ಮಕ್ಕಳೇ? ಯೇಸು ಸ್ವಾಮಿ ಆ ಊರಿಗೆ ಬೆತ್ತನ್ಯ ಪಟ್ಟಣಕ್ಕೆ ಬಂದಿದ ತಕ್ಷಣ ಮರಿಯಳು ಅಳ್ತಾ ಇರ್ತಾಳೆ. ಅಯ್ಯೋ ಅವಳು ದೇವರ ಪಾದದಲ್ಲಿ ಕುಳಿತು, ದೇವರ ಸಮ್ಮುಖದಲ್ಲಿ ಕುಳಿತು, ದೇವರ ಹತ್ತಿರ ಕುಳಿತುಕೊಂಡು ಅವಳು ಏನು ಮಾಡ್ತಾಳೆ? ಅಳುವುದಕ್ಕೆ ಅಳ್ತಾ ಇರ್ತಾಳೆ. ಅವಳು ಅಳೋದನ್ನ ನೋಡಿ ಯೇಸು ಕೂಡ ಹತ್ರಂತೆ. ಅಲ್ಲೆಲ್ಲಿಯ ಅಲ್ಲಿ ವಾಕ್ಯಗಳಲ್ಲಿ ನೋಡೋದಾದ್ರೆ ಇದೆ. ಮುಂದಿನ ಭಾಗದಲ್ಲಿ ಕೆಳಗಿನ ಭಾಗ ಪೂರ್ತಿ 15ನೇ ವಾಕ್ಯದಲ್ಲಿ ಓದೋದಾದ್ರೆ ಎಲ್ಲ ಬರೆಯಲ್ಪಟ್ಟಿದೆ. ಯೇಸು ಮರಿಯಳು ಅಳ್ತಾ ಇರ್ತಾಳಂತೆ. ಆಕೆ ಅಳದು ನೋಡಿ ಯೇಸು ಸ್ವಾಮಿ ಕೂಡ ಹತ್ತು ಅವಾಗ ಏನು ಮಾಡ್ತಾರೆ? ಸತ್ತ ಲಾಜರನ ಎಬ್ಬಿಸೋದಕ್ಕಾಗಿ ಒಳಗಡೆ ಹೋಗ್ತಾರೆ. ಹಾಲೆಲೂಯಾ. ಅನೇಕ ಜನರು ಹೇಳ್ತಾರೆ, ಲಾಜರ ಸತ್ತು 2 ದಿವಸವಾಗಿದೆ, ನಾತ ಹಿಡಿದಿದೆ, ಅವನ ಸಮಾಧಿ ಗವಿಯಲ್ಲಿ ಹಾಕಲ್ಪಟ್ಟಿದೆ, ಅವನು ಏಕೆ ಎದ್ದು ಬರ್ತಾನೆ ಅಂತೇಳಿ ಅನೇಕರು ಮಾತಾಡಿದ್ರು ಕೂಡ ಯೇಸು ಸ್ವಾಮಿ ಏನು ಮಾಡಿದ್ರು? ಒಳಗಡೆ ಹೋಗಿ ಸತ್ತ ಲಾಜರನ್ನೇ ಹೊರಗಡೆ ಬಾ ಅಂತ ಹೇಳಿದ ತಕ್ಷಣ ಅವನೇನು ಮಾಡ್ದ? ಹೊರಗಡೆ ಎದ್ದು ಬಂದ. ಹಾಲೆಲೂಯಾ. ನೋಡಿ ದೇವರ ಮಕ್ಕಳೇ, ಸತ್ತ ಲಾಜರನು ಸತ್ತು 2 ದಿವಸ ಆಗಿದ್ರು ಯೇಸು ಸ್ವಾಮಿ ಶಬ್ದದಿಂದ ಸತ್ತ ಲಾಜರನ
ಲಾಜರ್ನೇ ಹೊರಗಡೆ ಬಾ ಅಂತ ಹೇಳಿದ ತಕ್ಷಣನೇ ಆ ಲಾಜರನು ಅವನ ಆತ್ಮ ಎಲ್ಲಿ ಹೋಗಿತ್ತೋ ಯಾರಿಗೆ ಗೊತ್ತಿಲ್ಲ, ಆದರೆ ಯೇಸುವಿನ ಶಬ್ದ ಕೇಳಿದ ತಕ್ಷಣ, ಯೇಸುವಿನ ಸ್ವರ ಕೇಳಿದ ತಕ್ಷಣ ಸತ್ತ ಲಾಜರನ ಒಳಗಡೆ ಆತ್ಮ ಮತ್ತೆ ಉಂಟಾಯಿತು. ಹಲ್ಲೆಲೂಯಾ. ಇವತ್ತು ಅನೇಕ ವಿಷಯದಲ್ಲಿ ಇವತ್ತು ದೇವನಾಮ ಮಹಿಮೆ ಹೊಂದೋದಕ್ಕೋಸ್ಕರ, ಕೆಲವು ಸತ್ತು ಹೋಗಿರೋಂಥ ಕೆಲವು ವಿಷಯಗಳಿಗೋಸ್ಕರ, ಕೆಲವು ಕಾರ್ಯಗಳಿಗೋಸ್ಕರ ಯೇಸು ನಿನ್ನ ಮನೆಗೆ ಬರುವುದಾದ್ರೆ ಇವತ್ತು 2 ದಿವಸವಾಗಿದೆ. ಮರಿಯಳ ಮನೆಯಲ್ಲಿ, ಮಾರ್ತಳ ಮನೆಯಲ್ಲಿ ಸಾವು ಸಂಭವಿಸಿದೆ, ಸಾವು ನಡೆದಿದೆ. ಆದರೆ ದುಃಖದಲ್ಲಿ ಇರುವಂತಹ ಆ ಸಮಯದಲ್ಲಿ, ದುಃಖದಲ್ಲಿ 4 ದಿವಸನ ಓಕೆ ಸಾರಿ, ಯೇಸು ಬಂದಾಗ ಲಾಜರನ ಸಮಾಧಿಯಲ್ಲಿಟ್ಟು 4 ದಿವಸವಾಯಿತು ಎಂದು ಆತನಿಗೆ ತಿಳಿದು ಬಂತು. ಬೆಥೇನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು, ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ 1 ಹರದಾರಿ ಅಂತರ. ಆದುದರಿಂದ ಯೆಹೂದ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಳು ಯೇಸು ಬರ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯ್ತಿರ್ಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯಾ ಅಂದನು. ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಯೇಸು ಕ್ರಿಸ್ತನೇ ನೀನೇ ಎಂದು ನಂಬುತ್ತೇನೆ ಅಂದಳು. ಇದನ್ನು ಕೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಅಂದಳು. ಮರಿಯಳು ಇದನ್ನು ಕೇಳುತ್ತಲೇ ತಟ್ಟನೆ ಎದ್ದು ಆತನ ಬಳಿಗೆ ಹೋದಳು. ಯೇಸು ಇದನ್ನು ಊರೊಳಗೆ ಬಾರದೆ ಮಾರ್ತಳು ಆತನ ಎದುರಾಗಿ ಬಂದ ಸ್ಥಳದಲ್ಲೇ ಇದ್ದನು. ಮರಿಯಳು ಕೂಡ ಮನೆಯಲ್ಲೇ ಇದ್ದುಕೊಂಡು ಆಕೆಯನ್ನು ಸಂತೈಸಿದ ಯೆಹೂದ್ಯರು ಆಕೆ ತಟ್ಟನೆ ಎದ್ದು ಹೊರಗೆ ಹೋಗುವುದನ್ನು ಕಂಡು ಆಕೆ ಅಳುವುದಕ್ಕಾಗಿ ಸಮಾಧಿಗೆ ಹೋಗುತ್ತಾಳೆಂದು ನೆನೆಸಿ ಆಕೆ ಹಿಂದೆ ಹೋದರು. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನ ಸಾಯ್ತಿರ್ಲಿಲ್ಲ ಅಂದಳು. ಆಕೆ ಗೋಳಾಡುವುದನ್ನು ಆಕೆ ಸಂಗಡ ಬಂದ ಯೆಹೂದ್ಯರು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿದರು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳ 33ನೇ ವಾಕ್ಯದಲ್ಲಿ ಇಲ್ಲಿ ಮರಿಯಳು ಅನೇಕ ವಿಧವಾದ ರೀತಿಯಲ್ಲಿ ದೇವರನ್ನ ಕ್ವಶನ್ ಮಾರ್ತಳು. ಆದರೆ ಮಾರ್ತಳಿಗೆ ದೇವರು ಏನು ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ನಾನು ವಿವರಿಸೋದಕ್ಕಾಗಿ ಹೋಗೋದಿಲ್ಲ. ದೇವರು ಹೇಳ್ತಾರೆ, ನಾನೇ ಜೀವವು, ನಾನೇ ಅಂತ್ಯವು, ನಾನೇ ಪುನರುತ್ಥಾನವು. ನನ್ನನ್ನು ನಂಬುವವರು ಯಾರು ಬದುಕಿದ್ರು ಅವರು ಬದುಕಿದ್ರು, ನಂಬುವವರು ಸತ್ತರು ಬದುಕ್ತಾರೆ, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಅಂತೇಳಿ ದೇವರ ವಾಕ್ಯದ ಮೂಲಕ ಮಾರ್ತಳ ಬಳಿಯಲ್ಲಿ ದೇವರು ಮಾತಾಡ್ತಾರೆ. ಮಾರ್ತಳ ಬಂದು ಆದ ನಂತರ ಮರಿಯಳ ಬಳಿಗೆ ಬರ್ತಾರೆ. ಮರಿಯಳ ಬಳಿಗೆ ಬಂದು, ಯೇಸು ಸ್ವಾಮಿ, ನೋಡಿ ಅಲ್ಲಿ ಹೇಳ್ತಾಳೆ, ಸ್ವಾಮಿ, ನೀನು ಇಲ್ಲದಿದ್ದರೆ ನನ್ನ ತಮ್ಮನ್ನು ಸಾಯ್ತಿರ್ಲಿಲ್ಲ. ಆಕೆ ಅಳುವುದಕ್ಕಾಗಿ ಸಮಾಧಿಗೆ ಹೋಗುತ್ತಾಳೆ ಎಂದು ನೆನೆಸಿ ಅನೇಕ ಅಲ್ಲಿ ಲಾಜರನು ಸತ್ತಿರೋದನ್ನು ನೋಡೋದಕ್ಕೆ ಬಂದಿರೋಂಥ ಅನೇಕರು ಅನ್ಕೊಳ್ತಾರೆ, ಮರಿಯಳು ತನ್ನ ತಮ್ಮನು ಸತ್ತು ಹೋಗಿದ್ದಾನೆ, ಅದಕ್ಕೋಸ್ಕರ ಅಳುವುದಕ್ಕಾಗಿ ಹೋಗ್ತಾಳೆ ಅಂತ ತಿಳ್ಕೊಳ್ತಾರೆ. ಆದರೆ ಅಲ್ಲಿ ಮರಿಯಳು ಏನು ಮಾಡಿದ್ಲು ಗೊತ್ತಾ, ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲದಿದ್ದರೆ ನನ್ನ ತಮ್ಮನು ಸಾಯ್ತಿರ್ಲಿಲ್ಲ. ಹಲ್ಲೆಲೂಯಾ. ಇಲ್ಲಿ ಕೂಡ ಅವಳು ಏನು ಮಾಡಿದ್ಲು, ತನ್ನ ತಮ್ಮನು ಸತ್ತು ಹೋಗಿದ್ದಾನೆ ಅಂತ ತಿಳಿದ ತಕ್ಷಣ ಅವಳಿಗೆ ಒಂದು ಗೊತ್ತಾಯ್ತು, ಈ ಲೋಕದಲ್ಲಿ ಇಲ್ಲ, ನನ್ನ ತಮ್ಮನ ಸತ್ತು 4 ದಿವಸವಾಗಿದೆ, ಇಲ್ಲಿ ಅನೇಕರು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ಯೇಸುವಿನ ಪಾದ ಬಳಿಗೆ ಹೋದ್ರೆ ಸತ್ತಿರ ನನ್ನ ತಮ್ಮ ಎದ್ದು ಬರ್ತಾನಂತೇಳಿ ಅವಳು ಏನು ಮಾಡ್ತಾ ಇದ್ದಾಳೆ, ಯೇಸುವಿನ ಪಾದವನ್ನು ಹಿಡಿತಾ ಇದ್ದಾಳೆ. ಹಲ್ಲೆಲೂಯಾ. ಮರಿಯಳು ಏನು ಮಾಡ್ತಾ ಇದ್ದಾಳೆ, ಯೇಸುವಿನ ಪಾದ ಹಿಡ್ಕೊಳ್ತಾ ಇದ್ದಾಳೆ. ಪಾದ ಹಿಡ್ಕೊಂಡು ಗೋಳಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಏನಂತ ಗೋಳಾಡ್ತಾ ಇದ್ದಾಳೆ, ದೇವರೇ, ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಿರಲಿಲ್ಲ. ಆದರೆ ಮಾರ್ತಳು ಏನು ಮಾಡಿದ್ಲು, ಅಲ್ಲಿ ದೇವರ ಬಳಿಯಲ್ಲಿ ಅವಳು ಅನೇಕ ಕ್ವಶನ್ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ಲು. ಆದರೆ ಮರಿಯಳು ಏನು ಮಾಡಿದ್ಲು, ದೇವರ ಪಾದ ಹಿಡ್ಕೊಂಡು ಅಲ್ಲಿ ಗೋಳಾಡೋದು, ಆ ಗೋಳಾಡೋದನ್ನು ನೋಡಿ ಯೇಸು ಕೂಡ ಹೃದಯದಲ್ಲಿ ನೊಂದುಕೊಂಡ್ರಂತೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಯೇಸು ಸ್ವಾಮಿ ಅವಳು ಗೋಳಾಡದ ನೋಡಿ ನೊಂದುಕೊಂಡು ಏನು ಮಾಡಿದ್ರು, ಆ ಆತ್ಮದಲ್ಲಿ ತತ್ತರಿಸಿ ಅವನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಅವರು ಸ್ವಾಮಿ ಬಂದು ನೋಡು ಅಂದರು. ಯೇಸು ಕಣ್ಣೀರು ಬಿಟ್ಟನು. ಹಲ್ಲೆಲೂಯಾ. ಯಾರಿಗೋಸ್ಕರ ಯೇಸು ಕಣ್ಣೀರು ಬಿಟ್ಟಿತು, ತನ್ನ ಸ್ನೇಹಿತನಾದ ಲಾಜರನು ಸತ್ತನಂತಲ್ಲ, ಮರಿಯಳು ತನ್ನ ಪಾದ ಹಿಡ್ಕೊಂಡು ಅವಳು ಅಳೋದನ್ನು ನೋಡಿ ಯೇಸು ಸ್ವಾಮಿ ನೊಂದುಕೊಳ್ಳೋದು ಮಾತ್ರ ಅಲ್ಲ, ಅಲ್ಲಿ ಕಣ್ಣೀರು ಬಿಟ್ಟರು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಅನೇಕ ಕಷ್ಟ ಬರುವಾಗ, ಹೋರಾಟ ಬರುವಾಗ, ಪ್ರತಿಕೂಲಗಳು ಬರುವಾಗ, ಸಮಸ್ಯೆಗಳು
ಬರುವಾಗ ಏನು ಎದುರಿಸೋಕ್ಕಾಗೋದಿಲ್ಲ ಅಂತ ಒಂದು ನಿನ್ನ ಮನೆಯಲ್ಲಿ ಸಾವು ನಡೆಯುವಂಥ ಒಂದು ಸಂದರ್ಭ ಬಂದಿದ್ರೆ ಕೂಡ ಯೇಸುವಿನ ಪಾದವನ್ನು ಇಟ್ಕೊಂಡು ನೀನು ಗೋಳಾಡೋದಾದ್ರೆ, ಯೇಸುವಿನ ಪಾದದಲ್ಲಿ ನೀನು ಕಣ್ಣೀರು ಸುರಿಸೋದಾದ್ರೆ, ಯೇಸು ನೀನು ಬಿಟ್ಟರೆ ಬೇರೆ ಯಾರಿಲ್ಲಪ್ಪ, ನೀನೇ ಅದ್ಭುತ ಮಾಡಬೇಕಪ್ಪ, ನೀನೇ ನನ್ನ ಜೀವಿತದಲ್ಲಿ ಬಿಡುಗಡೆ ಮಾಡಬೇಕು, ನಿನ್ನನ್ನು ನಂಬಿಕೊಂಡಿದ್ದೇನೆ ಅಂತೇಳಿ ಯಾವಾಗ ನೀವು ಆತನ ಪಾದನ ಇಟ್ಕೊಂಡು ಗೋಳಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ, ನೀವು ಅಳುವಾಗ ಆತ ನೋಡಿಕೊಂಡು ಸುಮ್ಮನೆ ಇರೋ ದೇವರಲ್ಲ. ನೀವು ಅಳುವಾಗ ಆತನು ಕೂಡ ಕಣ್ಣೀರಾಡ್ತಾ, ಆತನು ಕೂಡ ದುಃಖ, ಆತನು ಕೂಡ ನೊಂದುಕೊಂಡು, ಯೇಸು ಕೂಡ ಕಣ್ಣೀರು ಬಿಟ್ಟನು. ಹಲ್ಲೆಲೂಯಾ. ದೇವರು ಕೂಡ ನೊಂದುಕೊಳ್ತಾರೆ, ದೇವರು ಕೂಡ ಕಣ್ಣೀರು ಸುರಿಸ್ತಾರೆ. ದೇವರ ಮಕ್ಕಳೇ, ಎಷ್ಟೋ ಸರಿ ನನ್ನ ಜೀವಿತದಲ್ಲಿ ಆಗಿದ್ದಂಥ ಅನುಭವ, ಅನೇಕ ಪ್ರತಿಕೂಲ ಬರುವಾಗ, ಹೋರಾಟ ಬರುವಾಗ, ಫೈನಾನ್ಷಿಯಲಿ ಸ್ಟ್ರಗಲ್ ಬರುವಾಗ, ನಾನು ಕಣ್ಣೀರಿಡುವಾಗ, ನಾನು ಅಳುವಾಗ, ಅನೇಕ ರೀತಿ ಎಲ್ಲರೂ ನನ್ನನ್ನು ಕೈ ಬಿಟ್ಟಾಗ, ಅಯ್ಯೋ ಎಲ್ಲರೂ ನನ್ನ ಕೈ ಬಿಟ್ಟರು, ಯಾರು ಇಲ್ಲ ಅನ್ನೋ ಸಮಯದಲ್ಲೂ ಕೂಡ ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಜೊತೆ ಇದ್ದೇನೆ ಅಂತೇಳಿ ನನ್ನನ್ನು ಸಂತೈಸಿ, ನನ್ನ ಬಲಪಡಿಸಿ, ನನ್ನನ್ನು ಧೈರ್ಯಪಡಿಸಿದಂಥ ಎಷ್ಟೋ ದಿವಸಗಳುಂಟು. ದೇವರ ಮಕ್ಕಳೇ, ನಿನ್ನೆ ಕೂಡ ನಾನು ಇಲ್ಲಿ ಬಂದು ಆರಾಧನೆ ಮಾಡ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ನಾನು ಯಾರಿಗೂ ಹೇಳಿಲ್ಲ, ಡಿಸೆಂಬರ್ ತಿಂಗಳಲ್ಲಿ ನಮಗೆ ಬೇಕಾಗಿರೋದು ಎಲ್ಲ ಕೊಟ್ಟರು. ಆದರೆ ಡಿಸೆಂಬರ್ ಜಾನ್ವರಿ ತಿಂಗಳದು ಮನೆ ಬಾಡಿಗೆ, ಚರ್ಚ್ ಬಾಡಿಗೆ ನಾವು ಕಟ್ಟಿರಲಿಲ್ಲ. ಯಾರು ಬಳಿಲ್ಲ, ನಾನು ಹೇಳಿಲ್ಲ. ಕವಿತಾ ಸಿಸ್ಟರ್ಗೆ ಮಾತ್ರ ಒಂದು ವಿಷಯ ಹೇಳಿದ್ದೆ, ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ. ನಾವು ಯಾರ ಹತ್ರನೇ ಹೇಳಿಲ್ಲ. ಆದರೆ ದೇವರ ಪಾದದಲ್ಲಿ ಕುಳಿತು ನಾವು ಅಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ವಿ. ನಾನು ನನ್ನ ಹಸ್ಬೆಂಡು, ಇಲ್ಲ ದೇವರು ಅದ್ಭುತ ಮಾಡ್ತಾರೆ, ಏನೋ ಒಂದು ವಿಷಯ ಇದೆ, ದೇವರು ನಮ್ಮನ್ನು ಕೈ ಬಿಡಲ್ಲ, ಇದುವರೆಗೂ ನಡೆಸಿದ ದೇವರು ಇನ್ನು ಮುಂದೆ ನಮ್ಮನ್ನು ನಡೆಸ್ತಾರೆ ಅಂತೇಳಿ ನಾವು ಈ ರೀತಿಯ ದೇವರ ಪಾದದಲ್ಲಿ ಕಣ್ಣೀರಿಟ್ಟು ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ದೇವರ ಮಕ್ಕಳೇ, ಅಂಥ ಒಂದು ಪರಿಸ್ಥಿತಿನಲ್ಲೂ ಪ್ರತಿದಿನ ಓನರ್ ನಮಗೆ ಕಾಲ್ ಮಾಡಿ, ಬಾಡಿಗೆ ಯಾವಾಗ ಕಟ್ತೀರಾ, ಏನು ಮಾಡ್ತೀರಾ, ಈಗೆಲ್ಲ ಅವ್ರು ಮೆಸೇಜ್ ಹಾಕುವಾಗೆಲ್ಲ ನಮಗೆ ಟೆನ್ಷನ್ ಆಗ್ತಾಯಿತ್ತು. ಆದರೆ ಏನು ಮಾಡೋದು, ಆದರೆ ದೇವರ ನಿನ್ನೆ ಕೂಡ ನಾನು ಇಲ್ಲಿ ಕುಳಿತು ಆರಾಧನೆ ಮಾಡುವಾಗ, ಕಣ್ಣೀರು ಸುರಿಸಿರುವಾಗ ನನ್ನ ಪಕ್ಕದಲ್ಲಿ ಬಂದು, ನಾನು ಇಲ್ಲಿ ಸ್ಟೇಜ್ ಪುಲ್ಪಿಟಲ್ಲಿ ಕುತ್ಕೊಂಡು ಆರಾಧನೆ ಮಾಡ್ತಾ ಇದ್ದೆ. ನಾನು ನಿನ್ನೆ ಸರಾಫಿನ ಹತ್ರ ಮಾತ್ರ ಹಂಚ್ಕೊಂಡೆ. ನಾನು ಈ ರೀತಿ ಆರಾಧನೆ ಮಾಡುವಾಗ ನನ್ನ ಜೊತೆ ಅವರು ಕೂಡ ಆರಾಧನೆ ಮಾಡ್ತಾ ಇರೋದು ಒಂದು ಅನುಭವ ನನಗುಂಟಾಯಿತು. ದೇವರ ವಾಕ್ಯ ಹೇಳ್ತದೆ, ನೊಂದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ ಅಂತೆ, ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಅಂತೆ. ಆ ಒಂದು ಸಮಯದಲ್ಲಿ, ಅಂತ ಒಂದು ಸಿಚುವೇಶನಲ್ಲಿ ನಾನು ಇಲ್ಲಿ ಆರಾಧನೆ ಮಾಡ್ತಾ ಇರುವಾಗ ನನ್ನ ಜೊತೆ ಅವರು ಕೂಡ ಆರಾಧನೆ ಮಾಡ್ತಿರೋಂಥ ಒಂದು ಅನುಭವ ನನಗುಂಟಾಯಿತು. ಎಷ್ಟೋ ಸರಿ ಅಂತ ಅನುಭವ ಆಗಿದೆ. ನಾನು ಅಳ್ತಾ ಇರುವಾಗ ಅಳ್ಬೇಡ ಅಂತೇಳಿ ನನ್ನ ತಲೆನ ಮುಟ್ಟಿರೋದು, ನನ್ನ ಬೆನ್ನನ್ನು ಮುಟ್ಟಿರೋ ಅಂಥ ಒಂದು ಅನುಭವ ಎಲ್ಲ ಇದೆ ದೇವರ ಮಕ್ಕಳೇ. ಆದರೆ ನೋಡಿ, ಅಲ್ಲಿ ನಾವು ಅಳ್ತಾ ಇರೋದು ನೋಡಿಕೊಂಡು ನಮ್ಮ ದೇವರು ಸುಮ್ಮನೆ ಇರಲ್ಲ. ಈ ಲೋಕದಲ್ಲಿರೋ ನಮ್ಮ ನೋಡಿ ನಗಾಡ್ಬೋದು, ನಮ್ಮ ಪರಿಸ್ಥಿತಿ ನೋಡಿ ನಮ್ಮನ್ನು ಹೀಯಾಳಿಸ್ಬೋದು. ಅನೇಕ ನಾನಾ ವಿಧವ, ನಿನಗೇನು ಕೆಲಸ ಇಲ್ಲ, ನಿನಗೇನು ಬಿಸ್ನೆಸ್ ಇಲ್ಲ, ನೀನು 6 ಇಳ್ದಿಲ್ಲ 3 ಕತ್ತಿಲ್ಲ ಅಂತೇಳಿ ನಾನಾ ವಿಧ ರೀತಿಲ್ಲ ಅವಮಾನ ಪಡಿಸ್ಬೋದು. ಅದನ್ನು ನನ್ನ ದೇವರು ನಮ್ಮ ನೋಡಿಕೊಂಡು, ನಮ್ಮ ಕಣ್ಣೀರು ನೋಡಿಕೊಂಡು, ನಮ್ಮ ದುಃಖ ನೋಡಿಕೊಂಡು, ನಮ್ಮ ಕಷ್ಟ ನೋಡಿಕೊಂಡು, ನಮ್ಮ ಸಾಲ ನೋಡಿಕೊಂಡು ಆತನು ಸುಮ್ಮನೆ ಇರೋ ದೇವರಲ್ಲ. ನಾವು ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮನೆಗಾಗಿ ನಾವು ಕಣ್ಣೀರಿಡುವಾಗ ಆತನು ಕೂಡ ನಮ್ಮ ಜೊತೆ ಕಣ್ಣೀರಿಡುವ ದೇವರು ನಮ್ಮ ದೇವರಾಗಿದ್ದಾರೆ. ಯೇಸು ಸ್ವಾಮಿ ಏನು ಮಾಡಿದ್ರು, ಮರಿಯಳು ಅಳೋದನ್ನು ನೋಡಿ, ಆತನ ಪಾದ ಇಟ್ಕೊಂಡು ಅಳೋದು ನೋಡಿ ಅವರು ಕೂಡ ಅಲ್ಲಿ ಕಣ್ಣೀರಿಟ್ರಂತೆ. ದೇವರ ಮಕ್ಕಳೇ, ಕಣ್ಣೀರಿಡುವುದು ಮಾತ್ರ ಅಲ್ಲ, ಅದೇ ರೀತಿ ವಾಕ್ಯದಲ್ಲಿ ನೋಡುವುದಾದರೆ ಎಷ್ಟು ನೋಡಿ, ಯೆಹೂದ್ಯರು ನೋಡಿ, ಆಹಾ ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು ಅಂದುಕೊಂಡರು. ಅವರಲ್ಲಿ ಕೆಲವರು ಆತನು ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಅನೇಕ ವಿಧವಾದ ರೀತಿಯಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಯೇಸು ಸ್ವಾಮಿಲಿ ಏನು ಹೇಳಿದ್ರು, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಹಲ್ಲೆಲೂಯಾ. ನೀವು ನಂಬುವುದ ಅನೇಕ ಕಷ್ಟ ಇದೆ, ಆದರೆ ನೀವು ಯಾವಾಗ ದೇವ್ರನ್ನ ನಂಬುತ್ತೀರಾ, ಅಲ್ಲಿ ದೇವರ ನಾಮನ ಮಹಿಮೆ ಕಾಣ್ತೀರಾ. ದೇವರ ಮಕ್ಕಳೇ, ಅದೇ ರೀತಿಯಾಗಿ ದೇವರ ಈ ವಾಕ್ಯದಲ್ಲಿ 42ರಲ್ಲಿ ನಾವು ಓದುತ್ತೇವೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದೆ ಎಂದು ನನಗೆ ಗೊತ್ತೇ ಇದೆ, ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟೆ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದನೆಂದು ಹೇಳಿದನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ ಹೊರಗಡೆ ಬಾ ಎಂದು ಕೂಗಿದನು. ಸತ್ತಿದವನು ಹೊರಗೆ ಬಂದನು, ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದವು, ಅವನ ಮುಖವು ಕೈ ಪವಾಡದಿಂದ ಸುತ್ತಿತ್ತು. ಯೇಸುವರಿಗೆ ಅವನನ್ನು ಬಿಚ್ಚಿರಿ ಹೋಗಲಿ ಎಂದು ಹೇಳಿದನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರೇ ಅಲ್ಲಿ ಎಲ್ಲ ಒಂದು ಏನೆಲ್ಲ ನಡೆದ ನಂತರ ಯೇಸು ಸ್ವಾಮಿ ಲಾಜರನ ಬಳಿಗೆ ಹೋಗ್ಬಿಟ್ಟು ಏನು ಹೇಳ್ತಾ ಇದ್ದಾರೆ, ದೊಡ್ಡ ಶಬ್ದದಿಂದ ಕೂಗ್ತಾ ಇದ್ದಾರೆ. ಸುಮ್ಮನೆ ಅಲ್ಲ, ದೊಡ್ಡ ಶಬ್ದದಿಂದ. ಅವನ ಆತ್ಮ ಎಲ್ಲೋಗಿತ್ತ ಗೊತ್ತಿಲ್ಲ. ಯೇಸು ಸ್ವಾಮಿ ಶಬ್ದ ಕೂಗಿದ ತಕ್ಷಣ, ಲಾಜರನೇ ಹೊರಗಡೆ ಬಾ ಅಂತ ಕೂಗಿದ ತಕ್ಷಣ ಸತ್ತಿದ ಲಾಜರನ್ ಏನು ಮಾಡ್ದ, ಹೊರಗಡೆ ಬಂದ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, ನಿನ್ನ ವಿಷಯಗಳು ಸತ್ತು ಹೋಗಿದ್ಯಾ, ನಿನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳು ಸತ್ತು ಹೋಗಿದ್ಯಾ, ನಿನ್ನ ಕುಟುಂಬ ಜೀವನದಲ್ಲಿ ಸತ್ತು ಹೋಗಿದ್ಯಾ, ಯೇಸು ಬಳಿಯ ಪಾದದಲ್ಲಿ ಹಿಡಿದುಕೊಂಡು ಮರಿಯಳ ರೀತಿಯಲ್ಲಿ ನಿನ್ನ ಗಂಡ ನಿನ್ನ ಮಾತು ಕೇಳ್ತಾ ಇಲ್ವಾ, ನಿನ್ನ ಕುಟುಂಬ ನಿನ್ನ ಕುಟುಂಬದವರು ನಿನ್ನ ಮಾತು ಕೇಳ್ತಾ ಇಲ್ವಾ, ಅನೇಕ ವಿಷಯದಲ್ಲಿ ಸತ್ತು ಹೋಗಿರೋಂಥ ವಿಷಯಗಳ ಜೀವ ಇಲ್ಲದಿರೋಂಥ ವಿಷಯಗಳಾಗಿ ಅಂತ ಒಂದು ಅನುಭವಕ್ಕೆ ನೀವು ಹಾದು ಹೋಗ್ತಾ ಇದ್ದೀರಾ. ದೇವರ ಬಳಿಯಲ್ಲಿ ಬಂದು ಆತನ ಪಾದ ಇಟ್ಕೊಂಡು ನೀನು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡೋದಾದರೆ, ದೇವರ ಶಬ್ದ ಕೂಗಿ ಏನೆಲ್ಲ ನಿನ್ನ ಜೀವಿತದಲ್ಲಿ ನಷ್ಟವಾಗಿದೆಯಾ ಆ ಥರ ನಿನ್ನ ಜೀವಿತದಲ್ಲಿ ಕೂಗೋದಕ್ಕೆ ಪ್ರಾರಂಭ ಮಾಡಿದ್ರೆ, ಆತ ನಿನ್ನ ವಿಷಯದಲ್ಲಿ ಅವನ ಅದ್ಭುತ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ, ಎಲ್ಲೋ ಇದ್ದಂಥ ದೇವರ ಸತ್ತಿರುವಂಥ ಎಲ್ಲ ವಿಷಯಗಳಲ್ಲಿ ಜೀವ ಉಂಟಾಗುತ್ತೆ. ಹಲ್ಲೆಲೂಯಾ.
ನೋಡಿ ದೇವರ ಮಕ್ಕಳೇ, ಅವನು ಸತ್ತೋದ ಅಂತೇಳಿ ಕೈ ಕಾಲುಗಳೆಲ್ಲ ಕಟ್ಟಿ ಹಾಕಿದ್ರು. ಅಲ್ಲೆಲಿಯ ಯೇಸು ಸ್ವಾಮಿ ಹೇಳಿದ ತಕ್ಷಣವೇ ಯಾರು ಹೋಗಿ ಬಿಚ್ಚಿಲ್ಲ. ದೇವರ ಶಬ್ದ ಕೇಳಿದ ತಕ್ಷಣ ಸತ್ತಿದಂತ ಲಾಜರ್ನ ಎದ್ದು ಬರೋದು ಮಾತ್ರ ಅಲ್ಲ, ಅವನು ಕಟ್ಟಿರೋ ಎಲ್ಲ ಕಟ್ಟುಗಳು ಕಳಚಿ ಬಿದ್ದವು. ಅಲ್ಲೆಲಿಯ ಇದುವರೆಗೂ ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಕಟ್ಟುಗಳು, ಇದುವರೆಗೂ ನಿಮ್ಮ ಜೀವಿತದಲ್ಲಿರೋ ಶಾಪಗಳು, ಬಂಧನಗಳು, ಅನೇಕ ಸಾಲಗಳು, ವೇದನೆಗಳು, ಏನೆಲ್ಲ ಸೈತಾನ ನಿಮ್ಮನ್ನು ಕಟ್ಟಿ ಹಾಕಿದ್ದಾನೋ ಎಲ್ಲ ಕಟ್ಟುಗಳು ಇವತ್ತೇನಾಗ್ತಾ ಇದೆ, ಬಿಚ್ಚಾಗೋದಕ್ಕೆ ಹೋಗ್ತಾ ಇದೆ. ಏಸು ಸತ್ತಿರೋ ವಿಷಯದಲ್ಲಿ ಜೀವ ಕೊಡೋದು ಮಾತ್ರ ಅಲ್ಲ, ಕಟ್ಟಿ ಹಾಕಿರೋಂಥ ಎಲ್ಲ ಕಟ್ಟುಗಳು ಬಿಡುಗಡೆ ಆಗಿ ದೇವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಅದ್ಭುತ ಮಾಡೋದಕ್ಕಾಗಿ ದೇವರು ಏನು ಮಾಡಿದ್ರು, ಸತ್ತ ಲಾಜರ್ನ ಎಬ್ಬಿಸಿದ್ರು. ಹಲ್ಲೆಲೂಯಾ. ಬಿಚ್ಚಿರಿ ಅವನಿಗೆ ಹೋಗಿರಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ದೇವರ ನಾಮ ಅಲ್ಲಿ ಮಹಿಮೆ ಹೊಂದಿತು. ದೇವರ ಅನೇಕ ದೊಡ್ಡ ಕಾರ್ಯಗಳು ಲಾಜರ್ ಸತ್ತು 4 ದಿವಸ 3 ದಿವಸ ಆದರೂ ಬರಲಿಲ್ಲ. 4 ದಿವಸ ಆದ್ರೂ ಯೇಸು ಸ್ವಾಮಿ ಯಾತಕ್ಕೋಸ್ಕರ ಬರಲಿಲ್ಲ? ದೇವರ ನಾಮ ಅಲ್ಲಿ ಮಹಿಮೆ ಹೊಂದಬೇಕಾಗಿತ್ತು. ದೇವರು ಯಾರಂತ ಗೊತ್ತಾಗಬೇಕಾಗಿತ್ತು. ಯೇಸುವಿನ ಆತನ ಒಂದು ಮಹಾ ಅತಿಶಯವಾದ ಅದ್ಭುತ ಕಾರ್ಯ ಏನಂಬುದು ಅಲ್ಲಿ ಜನರಿಗೆ ತಿಳಿಬೇಕಾಗಿತ್ತು. ಅನೇಕರು ಅನ್ಕೊಂಡ್ರು ಅಲ್ಲಿರೋರೆಲ್ಲ, ಅಲ್ಲಿ ಬಂದಿರೋರು, ನೋಡಕ್ ಬಂದಿರೋರು ಯಹೂದ್ಯರು ಅನೇಕರು ತಿಳ್ಕೊಂಡ್ರು ಲಾಜರ್ನ ಸತ್ತಿದ್ದಾನೆ, ಅಳೋದಕ್ಕೋಸ್ಕರ ಬಂದ್ರು. ಎಲ್ಲರೂ ಅಲ್ಲಿ ಕಣ್ಣೀರು ಹಾಕೋದಕ್ಕೋಸ್ಕರ ಬಂದ್ರು, ಲಾಜರ್ನ ಸತ್ತೋಗಿದ್ದಾನಂತ. ಆದ್ರೆ ದೇವರ ಮಕ್ಕಳೇ, ಅಂದು ಮಾರ್ತಳ ಮನೆಯಲ್ಲಿ, ಮರಿಯಳ ಮನೆಯಲ್ಲಿ ಒಂದು ಸಾವು ಸಂಭವಿಸಿದಾಗ ಆ ದುಃಖ ನೋಡ್ಕೊಂಡು ನಾನು ದೇವರು ಸುಮ್ಮನೆ ಇರೋ ದೇವರಲ್ಲ. ಸತ್ತ ಲಾಜರ್ನು, ನನ್ನ ಸ್ನೇಹಿತನ ಸತ್ತಿದ್ದಾನಂತ ಯಾವುದೋ ಊರಿಗೆ ಹೋಗಿದ್ದ ಯೇಸು ಸ್ವಾಮಿ, ಮತ್ತೆ ಆ ಊರಿಗೋಸ್ಕರ ಆ ಊರಿಗೆ ಯೇಸು ಸ್ವಾಮಿ ಕಾಲಿಡಬಾರ್ದಾಗಿತ್ತು. ಕಾಲಿಡಬೇಡ ಅಂತ ಹೇಳಿದ್ರು. ಆ ವಾಕ್ಯದಲ್ಲಿ ಮೇಲಿನ ವಾಕ್ಯ ಓದೋದಾದ್ರೆ ಅಲ್ಲಿ ಶಿಷ್ಯರು ಹೇಳ್ತಾರೆ, ದೇವರೇ ನೀನು ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ದಾರೆ, ಯಾಕೆ ಹೋಗ್ತೀಯ ನೀನು? ಆದರೆ ದೇವರು ಹೇಳ್ತಾರೆ, ಅನೇಕ ಅಲ್ಲಿ ಹೇಳ್ತಾರೆ, ಕತ್ತಲಿಂದ ಬೆಳಕಿನ ಕಡೆ ನಡೆಸೋದಕ್ಕೆ ನಾನು ಬಂದಿದ್ದೇನೆ, ನಾನು ಹೋಗೋ ಎಲ್ಲ ಸ್ಥಳದಲ್ಲಿ ಬೆಳಕುಂಟಾಗುತ್ತೆ ಅಂತೇಳಿ. ಮತ್ತೆ ಲಾಜರನಿಗೋಸ್ಕರ ದೇವರು ಮಾರ್ತಳ ಮರಿಯಳಿಗೋಸ್ಕರ ಯೇಸು ಸ್ವಾಮಿ ಆ ಮನೆಗೆ ಬಂದರು. ಒಂದು ಮನೆಯಲ್ಲಿ ಕೂಟ ನಡೀತಾ ಇರುವಾಗ, ಆರಾಧನೆ ನಡೀತಾ ಇರುವಾಗ, ಪ್ರಾರ್ಥನೆ ನಡೀತಾ ಇರುವಾಗ ದೇವರಿಗೋಸ್ಕರ ಮಾರ್ತಳ ಮರಿಯಳು ಲಾಜರನ ಸೇವೆ ಮಾಡಿದ ಮನೆಯಲ್ಲಿ ಸಾವು ಸಂಭವಿಸಿದ್ರೆ ನೋಡ್ಕೊಂಡು ದೇವ್ರು ಸುಮ್ಮನೆ ಇರ್ತಾರ? ಖಂಡಿತ ಸುಮ್ಮನೆ ಇರೋದಿಲ್ಲ. ಇವತ್ತು ದೇವ್ರಿಗೋಸ್ಕರ ನೀನು ಪ್ರಕಾಶಿಸ್ತಾ ಇದ್ರೆ, ದೇವ್ರಿಗೋಸ್ಕರ ನೀನು ಏನೋ ಮಾಡ್ತಾ ಇದೀಯ ಅಂದರೆ, ನಿನ್ನ ಮನೆಯಲ್ಲಿ ಏನಾದರೂ ಒಂದು ಕಹಿ ಘಟನೆ ನಡೆದ್ರೆ ಅದು ನೋಡಿಕೊಂಡು ದೇವರು ಸುಮ್ಮನೆ ಇರೋ ದೇವರಲ್ಲ. ಇವತ್ತು ನಿನ್ನ ಮನೆಗೆ ದೇವರು ಬರ್ತಾ ಇದ್ದಾರೆ, ಇವತ್ತು ನಿನ್ನ ಕುಟುಂಬಕ್ಕೆ ದೇವರು ಬರ್ತಾ ಇದ್ದಾರೆ. ನೀನು ಹೋಗುವ ಸ್ಥಳದಲ್ಲಿ, ನೀನು ಹೋಗೋ ಆಫೀಸಲ್ಲಿ, ನೀನು ಹೋಗೋ ಕೆಲಸಕ್ಕೆ ಯೇಸು ಸ್ವಾಮಿ ನಿನ್ನ ಜೊತೆ ನಿನಗೆ ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ಬರ್ತಾ ಇದ್ದಾನೆ. ದೇವರ ಮಕ್ಕಳ ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ಏಸಪ್ಪ, ಕರ್ತನೆ ಹಲ್ಲೆಲೂಯಾ, ಸ್ತೋತ್ರಾಚ. ಅನೇಕ ವಾಕ್ಯಗಳನ್ನು ಕೊಟ್ಟು ನಮ್ಮೊಟ್ಟಿಗೆ ನೀನು ಮಾತಾಡಿದ್ದೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ ಏಸಪ್ಪಾಜಿ ಕರ್ತನೆ. ಅಪ್ಪ, ಇದುವರೆಗೂ ನಮ್ಮ ಸಂಗಡ ಇದ್ದು, ನಮ್ಮ ಜೊತೆ ಇದ್ದು ನೀನು ಮಾತಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಏಸಪ್ಪ. ಅಂದು ಕರ್ತನೆ ಅಪ್ಪ, ಯಾವ ರೀತಿ ಕರ್ತನೆ ಬೆಲೆ ಬಾಳುವಂಥ ವಸ್ತುವನ್ನು ತೆಗೆದುಕೊಂಡು ಅಪ್ಪ ಸುಗಂಧ ತೈಲದಿಂದ ನಿನ್ನ ಪಾದಗಳಿಗೆ ಅಷ್ಟು ಕರ್ತನೆ ಹಾಳು ತಗ್ಗಿಸ್ಕೊಳ್ಳು. ಅದೇ ರೀತಿ ನಮ್ಮನ್ನೇ ನಾವು ತಗ್ಗಿಸ್ಕೊಳ್ತಾ ಇದ್ದೀವಪ್ಪ. ಯಾವ ರೀತಿ ಕರ್ತನೆ ಸತ್ತ ಲಾಜರ್ನ ಎಬ್ಬಿಸಿದ ರೀತಿಯಲ್ಲಿ ಇವತ್ತು ಅನೇಕ ಕುಟುಂಬಗಳ ವಿಷಯದಲ್ಲಿ, ಅನೇಕ ಜೀವಿತದ ವಿಷಯದಲ್ಲಿ, ಅನೇಕ ಅನಾರೋಗ್ಯದಲ್ಲಿ ಹಾಸ್ಪಿಟಲ್ಗಳಲ್ಲಿ ಮಲಗಿರೋರು, ಎತ್ತೋಳಕ್ಕಾಗದೆ ಕಟ್ಟುಗಳಿಂದ ಕಟ್ಟಿರುವಂಥ ರೋಗದ ಬಾಧೆಗಳಿಂದ ತನ್ನ ಜನರಿಗೆ ಬೇಕಾದ ಬಿಡುಗಡೆ ನೀನು ಕೊಡುವಂತ ನಾಗರಾಜ. ಅಪ್ಪ, ನೀನು ಅದ್ಭುತ ಮಾಡು, ಬಿಡುಗಡೆ ಮಾಡು ಕರ್ತನೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕ ಅನೇಕ ಜನರಿಗೆ ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವೂ ಕರ್ತನೆ ನಾಸರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಆಮೇಲೆ ಹಾಲೆಲೂಯಾ. ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ, ದೇವರ ಅನುಗ್ರಹಿಸಲಿ. ಇನ್ನೂ 4 ದಿವಸ ಉಪವಾಸ ಪ್ರಾರ್ಥನೆ ಇದೆ. ಎಲ್ಲರೂ ಸಾಧ್ಯವಾದಷ್ಟು ಪಾಲಕರಾಗಿ ದೇವರು ಉಪವಾಸ ಪ್ರಾರ್ಥನೆಯಲ್ಲಿ ದೊಡ್ಡ ಬಿಡುಗಡೆ ಕೊಡ್ತಾರೆ. ದೇವರು ದೊಡ್ಡ ಅದ್ಭುತ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಕೊನೆಯ ಆಶೀರ್ವಾದ ನಾವು ಭಾನುವಾರ ಹೇಳೋಣ. ಗಾಡ್ ಬ್ಲೆಸ್ ಯು ಎಲ್ಲರಿಗೂ.